Hello, good evening, everyone. Good evening. Yes, am I audible, Kavita? Yes, ma'am. Okay, on the 2 minutes Kayana, so that let's everyone join. Yes, ma'am. Preparation start ಮಾಡಿದೀರಾ? ನಡೀತಿದ್ಯಾ ಪ್ರಿಪರೇಷನ್? ಹೇಗ್ ನಡೀತಿದೆ? ಮ್ಯಾಮ್ ಓಲ್ಡ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡ್ತಾ ಇದ್ದೀವಿ. Very good. Okay. Bhuneshwari? Yes, ma'am. Going well, ma'am. Good. Sidhu? Rekha? ಮಾಡ್ತಾ ಇದೀವಿ ಮ್ಯಾಮ್, ಸಾಲ್ವ್ ಮಾಡ್ತಾ ಇದೀವಿ ಕ್ವಶನ್. ಓಕೆ, ಎಲ್ಲರೂ ಪ್ರೀವಿಯಸ್ ಇಯರ್ ಪೇಪರ್ ಅಷ್ಟೇನಾ ಸಾಲ್ವ್ ಮಾಡ್ತಿರೋದು? No, ma'am. With Berak, ma'am. ಮ್ಯಾಮ್ ಬೇರೆಕ್ಟ್ ಅಲ್ಲಿ CPC ಸ್ವಲ್ಪ ಕಷ್ಟ ಅನಿಸ್ತಿದೆ ಮ್ಯಾಮ್. ವಿತ್ ರೂಲ್ ಇದು ಆರ್ಡರು ಪ್ಲಸ್ ರೂಲ್ ಅಲ್ಲಿ ಮತ್ತೆ ಸಬ್ ಕ್ಲಾಸ್ ಎಲ್ಲ ಕೇಳಿದ್ದಾರೆ ಮ್ಯಾಮ್. ಹೌದು, ಸೊ ಅದು ಕಷ್ಟ ಅನಿಸ್ತಿದ್ಯಾ? ಅದು ಸ್ವಲ್ಪ ಕಷ್ಟ ಅನಿಸ್ತಿದೆ ಮ್ಯಾಮ್. ರೂಲಲ್ಲೇ ಮತ್ತೆ ಸಬ್ ಕ್ಲಾಸ್ ಅನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ. ಓಕೆ, ಕ್ಲಾಸ್ ಡಿಸ್ಕಷನ್ ಈಗ ಈ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನ ಸೆಷನ್ ಮುಗಿದ ತಕ್ಷಣ CPC ಇರುತ್ತೆ ನಿಮ್ಗೆ ಇದೇ ಟೈಮ್ ಅಲ್ಲಿ. ಸೊ ದೆನ್ ಅದೆಲ್ಲಾನು ಡಿಸ್ಕಸ್ ಮಾಡೋಣ. ಓಕೆ, ಎಸ್ ಮ್ಯಾಮ್. ಕ್ಲಾಸ್ 3 o'clock ಇಂದ 5 o'clock ಅಲ್ಲಿ ನಿಮ್ಗೇನು ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್, ಬಟ್ ಯಾವ್ದು ಪ್ರಿಫರಬಲ್ ಟೈಮ್ ಅಂತ ಅನಿಸ್ತು? 5, ma'am. 5 ಮ್ಯಾಮ್. 5 o'clock? Yes, ma'am. ಓಕೆ, ಆಕ್ಚುಲಿ ಸ್ವಲ್ಪ ನನಗೂ 5 ಓಕೆ, 3 ಅಂದ್ರೆ ತುಂಬಾ ಹರಿ ಆಗತ್ತೆ. I'll see. ಓಕೆ, ಸ್ಕ್ರೀನ್ ಶೇರ್ ಆಗ್ತಿದ್ಯಾ? Yes, ma'am. ಓಕೆ, ಇದು 2023 ಕ್ವೆಶನ್ ಪೇಪರ್ ಅಂದ್ರೆ ನಮಗೆ ಮೋಸ್ಟ್ ರೀಸೆಂಟ್ ಪೇಪರ್ ನಮ್ಮ ಹತ್ರ ಇರೋದು. ಸೊ ನಾವು ಲಾಸ್ಟ್ ಪ್ರೀವಿಯಸ್ 5 ಪೇಪರ್ಸ್ ಅಂತ ಮಾಡೋದಾದ್ರೆ ನಮಗೆ 2023 ಇಂದ ಬ್ಯಾಕ್ವರ್ಡ್ಸ್ ಹೋಗೋಣ. ಓಕೆ, ಈಗ ಕ್ವೆಶನ್ ಪೇಪರ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಕೆಲವೊಂದು ನಿಮಗೆ ಗೊತ್ತಿರಬೇಕಾಗಿರುವಂತ ಪಾಯಿಂಟ್ಸ್. ಓಕೆ, ಹೇಗೆ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಬೇಕು, ಪ್ರಿಲಿಮ್ಸ್ ಅಂತಂದ್ರೆ ನಿಮ್ಮ ಒಂದು ಸ್ಟ್ರಾಟಜಿ ಏನಾಗಿರ್ಬೇಕು. ಸಿ ಅಗೇನ್ ಸ್ಟ್ರಾಟಜಿ ಅಂತ ಅಂದಾಗ ಇದು ನಾನು ಹೋಲಿಸ್ಟಿಕಲಿ ನನಗೆ ಪರ್ಸನಲಿ ನಾನು ಅಪ್ಲೈ ಮಾಡ್ಕೊಂಡಿರೋಂತ ಒಂದು ಸ್ಟ್ರಾಟಜಿನ ನಾನು ತಿಳಿಸೋದು. ಬಟ್ ಅದು ಎಲ್ಲರಿಗೂ ವರ್ಕೌಟ್ ಆಗ್ಬೇಕಂತ ಇಲ್ಲ. ಓಕೆ, ಬಿಕಾಸ್ ತುಂಬಾ ಸ್ಟೂಡೆಂಟ್ಸ್ ನೀವು ಎಲ್ಲರಿಗೂ ನಿಮ್ದೇ ಆದಂತ ಒಂದು ಕಸ್ಟಮೈಸೇಷನ್ ಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಾನ್ ಹೇಗೆ ನನ್ನ ಅಪ್ರೋಚ್ ಅಂತಂದ್ರೆ ಫಾರ್ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಐ ಗಿವ್ ಲಾಟ್ ಮೋರ್ ಟೈಮ್ ದನ್ ಮೈನರ್ ಸಬ್ಜೆಕ್ಟ್ಸ್. ಅದ್ ನನಗೆ ಅರ್ಥ ಆಗತ್ತಾ ಬಿಡತ್ತಾ ಅನ್ನೋದಕ್ಕಿಂತ ಜಾಸ್ತಿ ನನಗೇನ್ ಇಂಪಾರ್ಟೆಂಟ್ ಅಂತಂದ್ರೆ ಯಾವ ಸಬ್ಜೆಕ್ಟ್ ಇಂದ ಎಷ್ಟು ಮಾರ್ಕ್ಸ್ ಬರ್ತಿದೆ ಅಂಡ್ ಆ ಸಬ್ಜೆಕ್ಟ್ ನನಗೆ ಎಷ್ಟು ಡಿಫಿಕಲ್ಟ್ ಅಥವಾ ಈಸಿ ಅನ್ನೋದು ನನಗೆ ಮ್ಯಾಟರ್ ಆಗತ್ತೆ. ಸೊ ಈಗ ತುಂಬಾ ಜನರಿಗೆ CPC ಕಷ್ಟ, ಅದೇ ರೀತಿ ಸ್ವಲ್ಪ ಜನರಿಗೆ ನಿಮಗೆ CRPC ಕಷ್ಟ ಆಗಿರಬಹುದು. ಬಟ್ ಏನು ಮಾಡಕ್ಕಾಗಲ್ಲ, ಎಕ್ಸಾಮ್ ಅಂತ ಅಂದಾಗ CRPC ಆಗ್ಲಿ CPC ಆಗ್ಲಿ ಎರಡಕ್ಕೂ ಈಕ್ವಲ್ ವೇಟೇಜ್ ಇದೆ. ಆಲ್ಮೋಸ್ಟ್ 15 ಮಾರ್ಕ್ಸ್ ಎರಡರಿಂದಾನು ಬರುತ್ತೆ, ರೈಟ್? ಸೊ ಸ್ಕಿಪ್ ಮಾಡಬಹುದಾ? ನೆವರ್, ನೋ. ಇದೊಂದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ವೆಶನ್ ಅಡ್ರೆಸ್ ಮಾಡೋಣ. ಯಾವ ಸಬ್ಜೆಕ್ಟ್ ನ ನಾವು ಸ್ಕಿಪ್ ಮಾಡಬಹುದು, ಯಾವುದು ಕಂಪಲ್ಸರಿ? ನಿಮ್ ಪ್ರಕಾರ ಯಾವ್ದನ್ನ ಸ್ಕಿಪ್ ಮಾಡಬಹುದು? ಯಾವುದು ಮಾಡಬಾರ್ದು ಮ್ಯಾಮ್. ವೆರಿ ಗುಡ್, ಥ್ಯಾಂಕ್ ಯು. ಯಾರಾದ್ರೂ ಸಬ್ಜೆಕ್ಟ್ ಹೆಸರು ಹೇಳಿದಿದ್ರೆ ನಾನು ಓಕೆ. ಸೊ ಯಾವ ಸಬ್ಜೆಕ್ಟು ಸ್ಕಿಪ್ ಮಾಡೋ ಹಾಗಿಲ್ಲ. ಓಕೆ, ಕಾಲೇಜ್ ಅಲ್ಲ ಇದು ನಮಗೆ ಮತ್ತೆ ಬ್ಯಾಕ್ಲಾಗ್ ಇದ್ರೂ ಇನ್ನೊಂದು ವರ್ಷ ನಾನು ಸರ್ ಮಾಡ್ಕೊಳ್ಬಹುದು ಅನ್ನೋದಕ್ಕೆ.
ಕಂಪ್ಲೀಟ್ ಒಂದು ವರ್ಷ ನಿಮ್ಮ ಎಫರ್ಟ್ಸ್ ಏನಿದೆ ಅದು ವೇಸ್ಟ್ ಆಗುತ್ತೆ. ಯಾವ ಸಬ್ಜೆಕ್ಟು ಸ್ಕಿಪ್ ಮಾಡೋ ಹಾಗಿಲ್ಲ. ಸಬ್ಜೆಕ್ಟ್ ಇರೋದೇ ಲಿಮಿಟೆಡ್ ಅಲ್ಲಿ ನಿಮ್ಗೆ ಕೊಟ್ಟಿರೋಂಥದ್ದು. ಸೊ ವೆನ್ ಯು ಹ್ಯಾವ್ ಲಿಮಿಟೆಡ್ ಪೋರ್ಷನ್, ಸ್ಕಿಪ್ ಮಾಡೋದೇನಕ್ಕೆ? ಅಂಡ್ ಯಾವ ಸಬ್ಜೆಕ್ಟ್ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ತಿಳ್ಕೊಬೇಕೇ ಹೊರತು ಸ್ಕಿಪ್ ಮಾಡೋ ಆಪ್ಷನ್ ಇಟ್ಕೊಳ್ಳೋದಕ್ ಹೋಗ್ಬೇಡಿ. ಕ್ಲಿಯರ್? ಫಸ್ಟ್ ನಿಮ್ ತಲೆಯಿಂದ ಈ ಒಂದು ಥಾಟ್ ಅನ್ನ ತೆಗೆದುಹಾಕಿ. ಸ್ಕಿಪ್ ನೋ, ಏನು ಸ್ಕಿಪ್ ಅಂತ ಇಲ್ಲ ಇಲ್ಲಿ. ಎಲ್ಲ ಪೂರ್ತಿ ಪೇಪರ್ ಅಟೆಂಡ್ ಮಾಡ್ಬೇಕು. ಎಲ್ಲ ರಮ್ಯಶ್ರೀ ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಸಿಲೆಬಸ್ ನೀವು ಕವರ್ ಮಾಡಿ, ಕಂಪ್ಲೀಟ್ ಸಿಲೆಬಸ್ ತಯಾರಿ ಮಾಡ್ಕೊಂಡು ಎಕ್ಸಾಮಿಗೆ ಹೋಗ್ಬೇಕು. ಓಕೆ, ದೇರ್ ಇಸ್ ನೋ ಆಪ್ಷನ್ ಟು ಸ್ಕಿಪ್. ಅಂಡ್ ಇನ್ನೊಂದು, ಹೇಗೆ ಸ್ಟ್ರಾಟಜಿಕಲಿ ಡೀಲ್ ಮಾಡಿ ಅಂತ ಅಂದಾಗ, ಮೈನರ್ ಸಬ್ಜೆಕ್ಟ್ಸ್ಗೆ ಎಷ್ಟು ಟೈಮ್ ಬೇಕು, ಯಾವ ರೀತಿ ಡೀಲ್ ಮಾಡ್ಬೇಕು ಆ ತರ ನೋಡಿ. ಮೇಜರ್ ಸಬ್ಜೆಕ್ಟ್ಸ್ಗೆ ಯಾವ ತರ ಡೀಲ್ ಮಾಡ್ಬೇಕು ಆ ರೀತಿ ಅರ್ಥ ಮಾಡ್ಕೊಳ್ಳಿ. ರಾದರ್ ದ್ಯಾನ್ ಸ್ಕಿಪ್ ಮಾಡೋದಾಗ್ಲಿ, ಅಥವಾ ನಾನು ಲಾಸ್ಟ್ ಅಲ್ಲಿ ನೋಡ್ಕೊಳ್ತೀನಿ ಅಂಡ್ ಇನ್ನೊಂದು ಲಾಸ್ಟ್ ಅಲ್ಲಿ ನೋಡ್ತೀನಿ ಅನ್ನೋಂತ ಆಪ್ಷನ್ ಇಲ್ಲ. ಎವ್ರಿ ಸಬ್ಜೆಕ್ಟ್ ಹ್ಯಾಸ್ ಅ ಈಕ್ವಲ್ ವೆಹಿಟೇಜ್. ಸ್ಪೆಷಲಿ ನಿಮಗೆ ಮೇಜರ್ ಸಬ್ಜೆಕ್ಟ್ ಅಂತ ಅಂದಾಗ ಕಾನ್ಸ್ಟಿಟ್ಯೂಷನ್, CPC, CRPC, IPC, ಎವಿಡೆನ್ಸ್, ಕಾಂಟ್ರಾಕ್ಟ್, 6 ಸಬ್ಜೆಕ್ಟ್ಸ್. ಎವಿಡೆನ್ಸ್ ಅಂಡ್ ಕಾಂಟ್ರಾಕ್ಟ್ ಒಂದು ಸೆಕೆಂಡ್ ಸ್ಟೇಜ್ ಅಂತ ಅನ್ಕೊಳ್ಳೋಣ. ಫಸ್ಟ್ ಸ್ಟೇಜ್ ಅಲ್ಲಿ 4 ಸಬ್ಜೆಕ್ಟ್ ಬರುತ್ತೆ. CPC, CRPC, ಅಟ್ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ CPC, CRPC ಅಂತ ಅಂದಾಗ BNSS, IPC ಅಂತ ಅಂದಾಗ BNS ಅಂಡ್ ಕಾನ್ಸ್ಟಿ. ಈ 4 ಸಬ್ಜೆಕ್ಟ್ಸ್ ನೀವು ಕ್ವೆಶನ್ ಪೇಪರ್ಸ್, ಎಲ್ಲಾ ರೀತಿ ಕ್ವೆಶನ್ ಪೇಪರ್ಸ್, 5 ಡಿಫ್ರೆಂಟ್ ಪೇಪರ್ಸ್ ನ ಅನಲೈಸ್ ಮಾಡಬಹುದು. ಸೊ ನಿಮಗೆ ಈ 4 ಪೇಪರ್ಸ್ ಇಂದ ಆಲ್ಮೋಸ್ಟ್ 15 ಕ್ವೆಶನ್ಸ್ ತನಕ, 15 MCQ ಕ್ವೆಶನ್ ಬಂದೇ ಬರುತ್ತೆ. ಓಕೆ, ಹೆಚ್ಚು ಕಮ್ಮಿ ಒಂದೆರಡು 13, 14, 15 ಅಂತ ಅದು ಮ್ಯಾಟರ್ ಅಲ್ಲ, ಬಟ್ ಅಪ್ ಟು 15 ಕ್ವೆಶನ್ಸ್ ಎವ್ರಿ ಟೈಮ್ ಇಟ್ ಈಸ್ ಬೀಂಗ್ ಆಸ್ಡ್. ನೆಕ್ಸ್ಟ್ ಅಂತ ಬಂದಾಗ ನಮಗೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಥವಾ BSA ಈಗ, ಅಂಡ್ ಇನ್ನೊಂದು ಕಾಂಟ್ರಾಕ್ಟ್. ಈ 2ರಿಂದ 10 MCQ ಕೇಳ್ತಾರೆ. 100% 8 to 10 MCQs. ನಾವು ಮ್ಯಾಕ್ಸಿಮಮ್ ಇದ್ರಲ್ಲೇನೆ ಹೋಗೋಣ. ಸೊ ಆಲ್ಮೋಸ್ಟ್ 10 MCQs ಬಂದೇ ಬರುತ್ತೆ. ಕಾಂಟ್ರಾಕ್ಟ್ ಹಾಗೂ ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಭಾರತೀಯ ಸಾಕ್ಷ್ಯ ಅಧಿನಿಯಮ. ನೆಕ್ಸ್ಟ್ ನಮಗೆ ಉಳ್ಕೊಳ್ಳುವಂತ ಸಬ್ಜೆಕ್ಟ್ ಅಂತ ಅಂತಂದ್ರೆ SRA, TPA, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್, ಸ್ಪೆಸಿಫಿಕ್ ರಿಲೀಫ್ ಆಕ್ಟ್, ಕರ್ನಾಟಕ ರೆಂಟ್ ಆಕ್ಟ್, ಇನ್ನೊಂದು ಯಾವುದು NI ಆಕ್ಟ್ ಅಲ್ಲ, 4, 5, 6, 7, 8, 9, 10. ಹಾ, ಇದರಲ್ಲಿ ಒಂದು 5 to 8 ಕ್ವೆಶನ್ಸ್. ಓಕೆ, ಸೊ ಈ ರೀತಿ ನಮಗೆ ಕ್ವೆಶನ್ಸ್ ನ ಕೇಳುವಂತ ಒಂದು ಟ್ರೆಂಡ್ ಆಗ್ಲಿ, ಇದನ್ನ ಅನಲೈಸ್ ಮಾಡಿದಾಗ ನಿಮಗೆ ಅರ್ಥ ಆಗುವಂತ ಒಂದು ಏನು ಟ್ರೆಂಡ್, ಯಾವ್ದ್ರಲ್ಲಿ ಎಷ್ಟು ಕ್ವೆಶನ್ಸ್ ಕೇಳ್ತಾರೆ, ಎಷ್ಟು ವೆಹಿಟೇಜ್ ಇದೆ ಯಾವ ಸಬ್ಜೆಕ್ಟ್ಗೆ ಅನ್ನೋದು. ಸೊ ನಾವು ಹೇಗೆ ಹ್ಯಾಂಡಲ್ ಮಾಡೋದೀಗ? 3 ಕ್ಯಾಟಗರೀಸ್ಗೆ ನಾವು ಡಿವೈಡ್ ಮಾಡಾಯ್ತು. ಓಕೆ, ಈ 4 ಮೇಜರ್ ಸಬ್ಜೆಕ್ಟ್ಸ್ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ, ಈ CPC, CRPC, IPC, ಕಾನ್ಸ್ಟಿಟ್ಯೂಷನ್ ಇದನ್ನ ನಿಮಗೆ ಬರೀ ಪ್ರೀ ಅಷ್ಟೇ ಅಲ್ಲ, ಮೇನ್ಸಿಗೂ ಇಂಪಾರ್ಟೆಂಟ್, ಹಾಗೆ ಇಂಟರ್ವ್ಯೂಗೂ ಇಂಪಾರ್ಟೆಂಟ್. ಕ್ಲಿಯರ್? ಆಕ್ಚುಲಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನ ನಾವು ಇಲ್ಲೇ ಆಡ್ ಮಾಡಬೇಕು. ಬಟ್ ಓನ್ಲಿ ಥಿಂಗ್ ಇಸ್, ಹೆಚ್ಚು ಕಮ್ಮಿ ಅಂತ ಬಂದಾಗ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಕಮ್ಮಿ ಪ್ರಶ್ನೆ ಬರುತ್ತೆ, 10 ಕ್ವೆಶನ್ಸ್. ಸೊ ಹಾಗಾಗಿ ಇಲ್ಲಿಗೆ ಬಂದಿದೆ. ಸೊ ಈಗ ಈ 4 ಸಬ್ಜೆಕ್ಟ್ಸ್ CPC, CRPC ನಿಮ್ಮ ಇಂಟರ್ವ್ಯೂ ನಲ್ಲಿ 100% ಕೇಳುವಂತ ಒಂದು ಸಬ್ಜೆಕ್ಟ್ಸ್. ಕಾನ್ಸ್ಟಿಟ್ಯೂಷನ್ ಕೂಡ ಇಂಟರ್ವ್ಯೂ ಅಲ್ಲಿ ಕೇಳುವಂಥದ್ದು. IPC, BNS ಹೆಚ್ಚಿಗೆ ಇಂಟರ್ವ್ಯೂ ಅಲ್ಲಿ ಬರೋದಿಲ್ಲ, ಬಿಕಾಸ್ ಇಂಟರ್ವ್ಯೂ ಅಂತ ಅಂದಾಗ ನಮ್ಗೊಂದು ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಅಲ್ಲೇನೆ ಕ್ವೆಶನ್ಸ್ ಬರುತ್ತೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್. IPC, BNS ನಿಮಗೆ ಪ್ರಿಲಿಮ್ಸ್ ಆದ್ಮೇಲೆ ಮೇನ್ಸ್, ಜಡ್ಜ್ಮೆಂಟ್ ರೈಟಿಂಗ್, ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್ ಪೇಪರ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇದು. ಸೊ ಅಲ್ಲಿ ತನಕ ಇಂಪಾರ್ಟೆಂಟ್. ಬಟ್ ಪ್ರಿಲಿಮ್ಸ್ ಅಂತ ಬಂದಾಗ ಆಲ್ಮೋಸ್ಟ್ 15 ಕ್ವೆಶನ್ಸ್ ಇದೆ. ಅಂಡ್
ಎಲ್ಲಾ ಕ್ವೆಶನ್ಸ್ IPC ಇಂದ ಕೇಳುವ ಎಲ್ಲಾ ಕ್ವೆಶನ್ ಅಪ್ಲಿಕಬಿಲಿಟಿ ಬೇಸ್ಡ್ ಕ್ವೆಶನ್ ಆಗಿರುತ್ತೆ, ವಿಚ್ ಮೀನ್ಸ್ ದಟ್ ಇದರ್ ಆ ಕ್ವೆಶನ್ ನಿಮಗೆ ಒಂದು ಸಿನಾರಿಯೋ ಕೊಟ್ಟು ಸಿಚುವೇಶನ್ ಕೊಟ್ಟು ಕೇಳ್ತಾರೆ, ಇಲಸ್ಟ್ರೇಷನ್ಸ್ ಇಂದ ಕೇಳ್ತಾರೆ, ಅಥವಾ ಒಂದು ಏನು ಪ್ರಿನ್ಸಿಪಲ್ ಮೇಲೆ ಕೇಳ್ತಾರೆ. ಒಂದು ಸೆಕ್ಷನ್ ನ ಪ್ರಿನ್ಸಿಪಲ್ ಇದೆ ಅಥವಾ ಎಸೆನ್ಷಿಯಲ್ಸ್ ನ ಫುಲ್ಫಿಲ್ ಮಾಡಿದ್ಯಾ ಇಲ್ಲ ಅನ್ನೋ ರೀತಿ ಪ್ರಶ್ನೆ ಬರುತ್ತೆ. ಸೊ IPC BNS ಇಸ್ ಆಲ್ವೇಸ್ ಪ್ರಿನ್ಸಿಪಲ್ ಬೇಸ್ಡ್, ಅಪ್ಲಿಕಬಿಲಿಟಿ ಬೇಸ್ಡ್ ಕ್ವೆಶನ್ಸ್ ಏನೇ ಆಗಿರುತ್ತೆ ನಿಮಗೆ IPC BNS ಇಂದ. ಹಾರ್ಡ್ಲಿ 1 or 2 ಕ್ವೆಶನ್ ಡೈರೆಕ್ಟ್ ಸೆಕ್ಷನ್ ನಂಬರ್ ಕೇಳಬಹುದೇ ಹೊರತು ಆಲ್ಮೋಸ್ಟ್ ಎಲ್ಲಾ ಕ್ವೆಶನ್ಸ್ ಅಪ್ಲಿಕಬಿಲಿಟಿ ಅಥವಾ ಪ್ರಿನ್ಸಿಪಲ್ ಬೇಸ್ಡ್ ಏನೇ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಕಾಂಟ್ರಾಕ್ಟ್ ಅಂತ ಬಂದಾಗ ನಮಗೆ 10 MCQs. ಯಾವ ರೀತಿ MCQs? ಕಾಂಟ್ರಾಕ್ಟ್ ನಮಗೆ ಮೇನ್ಸಿಗೆ ಬರೋದಿಲ್ಲ, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಮೇನ್ಸಿಗೆ 20 ಮಾರ್ಕ್ಸ್ಗೆ ಬರುತ್ತೆ. ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಯೋರ್ ಮೇನ್ಸ್ ಅಂಡ್ ಈ ಸಬ್ಜೆಕ್ಟ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಮೇನ್ಸ್ ಪ್ಲಸ್ ಮೇನ್ಸ್ ಅಲ್ಲಿ ಲಾ ಪೇಪರ್ 1 ಗೆ ಇಂಪಾರ್ಟೆಂಟ್, ಹಾಗೆ ಜಡ್ಜ್ಮೆಂಟ್ ರೈಟಿಂಗ್ ಪೇಪರ್ ಇಂಪಾರ್ಟೆಂಟ್. ಅಂಡ್ ಇಂಟರ್ವ್ಯೂ ಅಲ್ಲಿ ಒಂದಷ್ಟು ಚಾನ್ಸ್ ಇದೆ. ಏನಕ್ಕಂತಂದ್ರೆ ಒಂದು ಇಂಟರ್ವ್ಯೂ ಟ್ರೆಂಡ್ ಇದೆ, ಈದರ್ ಸ್ಟೂಡೆಂಟ್ ಎಲ್ಲಾ ಪ್ರಶ್ನೆ ಆನ್ಸರ್ ಮಾಡ್ತಿದ್ದಾರೆ. ಫಸ್ಟ್ ಇನಿಷಿಯಲ್ ಆಗಿ ಅಬೌಟ್ ಯು, ಪರ್ಸನಲ್ ಆಗಿ ನಿಮ್ಮ ಒಂದು ಏನು ಅಬೌಟ್ ಯು ಅಂಡ್ ಯೋರ್ ಸೆಲ್ಫ್ ಬ್ಯಾಕ್ ಗ್ರೌಂಡ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ನಿಮ್ಮನ್ನ ನಿಧಾನಕ್ಕೆ ಪ್ರೊಸೀಜರಲ್ ಕ್ವೆಶನ್ಸ್ ಕೇಳ್ತಾರೆ. ನೀವೆಲ್ಲ ಚೆನ್ನಾಗಿ ಹೇಳ್ತಿದ್ದೀರಿ ಅಂತಂದ್ರೆ ನೆಕ್ಸ್ಟ್ ಒಂದು ಕ್ವೆಶನ್ ಬರುತ್ತೆ, ಲಾ ಅಲ್ಲಿ ನಿಮ್ಗೆ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು, ಪ್ರೊಸೀಜರಲ್ ಆರ್ ಸಬ್ಸ್ಟ್ಯಾಂಟಿವ್, ವಿಚ್ ಇಸ್ ಯೋರ್ ಫೇವ್ರೆಟ್ ಸಬ್ಜೆಕ್ಟ್. ಅಂಡ್ ನೀವು ಆ ಫೇವ್ರೆಟ್ ಸಬ್ಜೆಕ್ಟ್ ಹೇಳಿದ್ರಿ ಒಂದು ಸಬ್ಜೆಕ್ಟ್ ಅಂತ ಅಂದಿದ ತಕ್ಷಣ ನಿಮ್ಮನ್ನ ಅದೇ ಸಬ್ಜೆಕ್ಟ್ ಇಂದ ಫುಲ್ ಎಕ್ಸ್ಟ್ರೀಮ್ ಇನ್ ಡೆಪ್ತ್ ಕ್ವೆಶನ್ಸ್ ಕೇಳ್ತಾರೆ. ಕ್ಲಿಯರ್? ಸೊ ಈಗ ಏನಾಗತ್ತೆ, CPC ಹೇಳ್ಬೋದಾ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಅಲ್ಲಿ ಅಂತಂದ್ರೆ ಅದೊಂದು ಟೆನ್ಷನ್. ಬಿಕಾಸ್ ನೀವು ಫೇವ್ರೆಟ್ ಸಬ್ಜೆಕ್ಟ್ ಅಂತ ಅದನ್ನ ಕ್ಯಾಟಗರೈಸ್ ಮಾಡ್ತಿದ್ದೀರಿ ಅಂತಂದಾಗ ಎಕ್ಸ್ಪೆಕ್ಟೇಷನ್ ಏನು, ದಟ್ ಯು ನೋ ಎವ್ರಿ ಸೆಕ್ಷನ್. ಓಕೆ, ಸೊ ಹಾಗಾಗಿ ನೀವು ಫೇವ್ರೆಟ್ ಅಂತ ಹೇಳ್ತಿದ್ದೀರಿ. ಆರ್ ನಿಮ್ಮ ಒಂದು ರೀಸನಿಂಗ್ ಇರಬಹುದು ಯಾಕೆ ಫೇವ್ರೆಟ್ ಅನ್ನೋದು ಹೇಳ್ತಾರೆ. ಸೊ ಕೊಡ್ತಿದ್ದೀರಿ ಅಂತಂದ್ರೆ ಬೇಸ್ಡ್ ಆನ್ ದಟ್ ಕ್ವೆಶನ್ಸ್ ಹೋಗುತ್ತೆ. ಬಟ್ ಇದರಲ್ಲಿ ಯಾವಾಗ್ಲೂ ಒಂದು ಸೇಫರ್ ಆಪ್ಷನ್ CPC CRPC ನ ನಾವ್ ಯಾವತ್ತೂ ಚೂಸ್ ಮಾಡೋದಿಲ್ಲ. ಬಿಕಾಸ್ CRPC ಎಲ್ಲಾ ರೀತಿ ಪ್ರೊಸೀಜರ್ ಎಲ್ಲರಿಗೂ ಗೊತ್ತಿರೋದಿಲ್ಲ. ಇಫ್ ಮೈ ಏರಿಯಾ ಆಫ್ ಪ್ರಾಕ್ಟಿಸ್ ಇಸ್ ಓನ್ಲಿ ಇನ್ ಸ್ಪೆಸಿಫಿಕ್ NI ಆಕ್ಟ್ ಕೇಸಸ್ ನಾನು ತುಂಬಾ ಜಾಸ್ತಿ ತಗೊಳ್ತಿರೋದು. ಸೊ ನನಗೆ ಎಲ್ಲಾ ರೀತಿ ಪ್ರೊಸೀಜರ್ ಗೊತ್ತಿರೋದಿಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ನಾನು ಪ್ರಾಕ್ಟಿಕಲಿ ನೋಡಿದ್ದೀನಿ, ನೋಡಿಲ್ಲ ಅಥವಾ ಓದಿದ್ದೀನಿ. ಆದ್ರೆ ಎಷ್ಟು ಓದಿರೋದು, ಎಷ್ಟು ನೆನಪಿರುತ್ತೆ? ಇಲ್ಲಿ ನಮಗೆ ಸೇಫರ್ ಆಪ್ಷನ್ ಆಲ್ವೇಸ್ ಈಸ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಬಿಕಾಸ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಏನಾಗುತ್ತೆ, ಒಂದು ನೀವು ಹೇಗಿದ್ರು ನಿಮ್ಗೆ ಜಡ್ಜ್ಮೆಂಟ್ ರೈಟಿಂಗ್ ಅಪ್ಲಿಕಬಿಲಿಟಿ ಆಗಿರೋ ಕಾರಣ 100% ನೀವು ಅದನ್ನ ಓದ್ಲೇಬೇಕು ಅಪ್ರಿಸಿಯೇಷನ್ಗೋಸ್ಕರ. ಅದಲ್ಲದೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇಸ್ ಆಲ್ವೇಸ್ ವೆರಿ ಸ್ಮಾಲ್ ಪ್ಲಸ್ ಇಂಟ್ರೆಸ್ಟಿಂಗ್. ಓದೋದ್ರಲ್ಲೂ ನಿಮ್ಗೆ ಆಸಕ್ತಿ ಇರುತ್ತೆ ಅಂಡ್ ಚಿಕ್ಕದಾಗಿರೋದ್ರಿಂದ ಎಲ್ಲಾ ಸೆಕ್ಷನ್ಸ್ ನೆನ್ಪಿಟ್ಕೊಳ್ಳೋದ್ರಲ್ಲೂ ಈಸಿ ಇರುತ್ತೆ. ಈಗ ಫೇವ್ರೆಟ್ ಅಂದ ತಕ್ಷಣ ನಾವು ಈ ಆಪ್ಷನ್ಸ್ ಅನ್ನ ಕೊಡಬಹುದಾ? ಡೆಫಿನೆಟ್ಲಿ ನೋ. ಈ ಮೈನರ್ ಆಕ್ಟ್ಸ್ ಅನ್ನ ನೀವು ಫೇವ್ರೆಟ್ ಅಲ್ಲಿ ಹೇಳೋದಿಕ್ ಹೋಗ್ಬೇಡಿ. ಕ್ಲಿಯರ್? ಬಿಕಾಸ್ ಅಲ್ಟಿಮೇಟ್ಲಿ ಏನಲ್ಲಿ ನಿಮ್ಮ ಪರ್ಸನಾಲಿಟಿ ಟೆಸ್ಟ್ ನಡೀತಿರೋದು, ನಿಮ್ಮ ನಾಲೆಡ್ಜ್ ಟೆಸ್ಟ್ ಅಲ್ಲ. ಸೊ ಒನ್ಸ್ ಇಟ್ ಇಸ್ ಸೆಟ್ ಪರ್ಸನಾಲಿಟಿ ಟೆಸ್ಟ್ ಅಂತ ಅಂದಾಗ ನಿಮ್ಮ ಏನು ಈಸಿ ಸಬ್ಜೆಕ್ಟ್ ಆಗ್ಲಿ ಟಫ್ ಸಬ್ಜೆಕ್ಟ್ ಆಗ್ಲಿ, ದೇರ್ ಏನು ವ್ಯೂ ಪಾಯಿಂಟ್ ಏನಿರುತ್ತೆ, ನಿಮ್ಮ ಒಪಿನಿಯನ್ ಏನು ಆ ಸಬ್ಜೆಕ್ಟ್ ರಿಲೇಟೆಡ್, ಹೌ ಬೆಟರ್ ಯು ನೋ ದ ಸಬ್ಜೆಕ್ಟ್ ಅನ್ನೋದನ್ನ ನಿಮ್ಮನ್ನ ಟೆಸ್ಟ್ ಮಾಡ್ತಿರೋದು. ಸೊ ಇನ್ ದಟ್ ಸೆನ್ಸ್ ನಾನು ಈ ಚಿಕ್ಕ ಪುಟ್ಟ ಸಬ್ಜೆಕ್ಟ್ ನನ್ನ ಫೇವ್ರೆಟ್ ಅಂತ ಹೇಳಿದ್ರೆ ನನ್ನ ಒಂದು ಇಮೇಜ್ ಜಡ್ಜ್ ಏನಾಗುತ್ತೆ ಅದ್ ಸರಿಯಾಗಿರೋದಿಲ್ಲ. ಸೊ ಇದನ್ನ ಯಾವತ್ತೂ ಫೇವ್ರೆಟ್ ಅಂತ ಹೇಳೋದಕ್ಕೆ ಹೋಗ್ಬೇಡಿ. ಅಂಡ್ ಇಫ್ ಇದನ್ನ ಹೇಳ್ತಿದ್ದೀರಿ ಅಂತಂದ್ರೆ ರಿಮೆಂಬರ್, ಇದು ಎಲ್ಲಾನು ದೊಡ್ಡ ಸಬ್ಜೆಕ್ಟ್, ತುಂಬಾ ವೈಡ್ ಆಸ್ಪೆಕ್ಟ್ ಇರುವಂತದ್ದು. ಬಟ್ ಹಾಗಂತ ನಾನು ರಿಲೆವೆಂಟ್ ಇರೋದು ಹೇಳ್ಬೇಕು ಅಂಡ್ ಇಂಪಾರ್ಟೆಂಟ್ ಇರೋದು ಹೇಳ್ಬೇಕು ಅಂತಂದ್ರೆ ಸೇಫರ್ ಆಪ್ಷನ್ ಆಲ್ವೇಸ್ ಇಸ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಭಾರತೀಯ ಸಾಕ್ಷಿ ಅಧಿನಿಯಂ. ಓಕೆ, ಇದರಲ್ಲಿ ಎಲ್ಲ ನೆನ್ಪಿಟ್ಕೊಳ್ಳೋದು ಈಸಿನೇ. ಅಂಡ್ ಕಷ್ಟ ಏನು ಆಕ್ಚುಲಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇಂಟರ್ವ್ಯೂ ಅಲ್ಲಿ ಪ್ರಶ್ನೆ ಕೇಳಿದಾಗ ಅಂತಂದ್ರೆ, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನ ಪ್ರಶ್ನೆ ನಾವು ಸೆಕ್ಷನ್ ಓದೋದೊಂದು, ಬಟ್ ಆ ಪ್ರತಿ ಸೆಕ್ಷನ್ಗೆ ಇನ್ ಡೆಪ್ತ್ ತುಂಬಾ
ವೈಡರ್ ಮೀನಿಂಗ್ ಇರತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಸೆಕ್ಷನ್ 6 ಅನ್ನೇ ಹೇಳ್ತೀನಿ ಅನ್ನೋದಾದ್ರೆ, ಸೆಕ್ಷನ್ 6 ರೆಸ್ಟ್ ಜಸ್ಟ್ ಏನೇ ಹೇಳ್ತೀನಿ ಅನ್ನೋದಾದ್ರೆ, ಓದ್ತಿರೋದು ಜಸ್ಟ್ ಫ್ಯಾಕ್ಟ್ಸ್ ಫಾರ್ಮಿಂಗ್ ಪಾರ್ಟ್ ಆಫ್ ಸೇಮ್ ಟ್ರಾನ್ಸಾಕ್ಷನ್. ಹೆಡ್ಡಿಂಗ್ ಸೆಕ್ಷನ್ 6 ಏನ್ ಹೇಳತ್ತೆ ಬೇರಾಗ್ತಿದ್ದು, ಫ್ಯಾಕ್ಟ್ಸ್ ಫಾರ್ಮಿಂಗ್ ಪಾರ್ಟ್ ಆಫ್ ಸೇಮ್ ಟ್ರಾನ್ಸಾಕ್ಷನ್. ಬಟ್ ಅದಕ್ಕೆ ಅರ್ಥ ಏನು ಅಂತಂದ್ರೆ ಅದಕ್ಕೊಂದು ವೈಡರ್ ಮೀನಿಂಗ್ ಇದೆ. ತುಂಬಾ ಕಾನ್ಸೆಪ್ಟ್ಸ್ ಅನ್ನ ಹೇಳ್ಬೋದು ರೆಸ್ಟ್ ಜಸ್ಟ್ ಅಲ್ಲಿ. ರೆಸ್ಟ್ ಜಸ್ಟ್ ಅಂತ ಅಂದಾಗ ಇಟ್ ಈಸ್ ಅನ್ ಎಕ್ಸೆಪ್ಷನ್ ಟು ಹಿಯರ್ಸೆ ಎವಿಡೆನ್ಸ್. ವೈ? ಬಿಕಾಸ್ ಹಿಯರ್ಸೆ ಎವಿಡೆನ್ಸ್ ಅಂತಂದು ನಮಗೆ ಸಬ್ಸ್ಟ್ಯಾಂಟಿವ್ ಪೀಸ್ ಅಲ್ಲ. ಬಟ್ ವೆನ್ ವಿ ಟಾಕ್ ಅಬೌಟ್ ರೆಸ್ಟ್ ಜಸ್ಟೆ, ಒಂದು ಲ್ಯಾಟಿನ್ ಮ್ಯಾಕ್ಸಿಮ್ ಫಾರ್ ಫ್ಯಾಕ್ಟ್ಸ್ ಫಾರ್ಮಿಂಗ್ ಪಾರ್ಟ್ ಆಫ್ ಸೇಮ್ ಟ್ರಾನ್ಸಾಕ್ಷನ್. ಸೊ ಒಂದೇ ಟ್ರಾನ್ಸಾಕ್ಷನ್ ಅಲ್ಲಿ ಇದೆ ಅಂತ ಅಂದಾಗ ಹಿಯರ್ಸೆ ಎವಿಡೆನ್ಸ್ ಕೂಡ ಅದರ ಪಾರ್ಟ್ ಆಗಿರಬಹುದು. ವೆನ್ ವಿ ವಾಂಟ್ ಟು ಪ್ರೂವ್ ದ ಫ್ಯಾಕ್ಟ್ಸ್, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಇಂದಾನು ಹೋಗ್ತೀವಿ ಅಂತಂದ್ರು ನಮಗೆ ಟು ಪುಟ್ ಆಲ್ ದ ಫ್ಯಾಕ್ಟ್ಸ್ ಟುಗೆದರ್ ಇನ್ ಅ ಲೈನ್ ವಿ ರಿಕ್ವೈರ್ ಆರ್ ವಿ ಅಕ್ಸೆಪ್ಟ್ ದ ಹಿಯರ್ಸೆ ಎವಿಡೆನ್ಸ್ ಆಸ್ ವೆಲ್. ಎಲ್ಲಾ ರೀತಿ ಎವಿಡೆನ್ಸಸ್, ಬಿಕಾಸ್ ನಮಗೆ ಫ್ಯಾಕ್ಟ್ ಅನ್ನೋಂತ ಒಂದು ಟರ್ಮ್ ಯೂಸ್ ಆಗಿದೆ. ಫ್ಯಾಕ್ಟ್ಸ್ ಫಾರ್ಮಿಂಗ್ ಪಾರ್ಟ್ ಆಫ್ ಸೇಮ್ ಟ್ರಾನ್ಸಾಕ್ಷನ್ ಅಂಡ್ ರಿಲೆವೆಂಟ್ ಫ್ಯಾಕ್ಟ್ ಎಲ್ಲ ಹೇಳ್ತಿರೋದು. ಫ್ಯಾಕ್ಟ್ ಗೆ ಡೆಫಿನೇಷನ್ ಏನು? ನೋಡಿರೋದು, ಕೇಳಿರೋದು, ನಿಮ್ಗೆ ಕಾಣಿಸ್ತಿರೋದು, ನೀವು ಸ್ಮೆಲ್ ಮಾಡ್ತಿರೋದು, ಎವ್ರಿಥಿಂಗ್ ದಟ್ ಯುವರ್ ಸೆನ್ಸಸ್ ಪರ್ಸೀವ್ ಇಸ್ ಅ ಫ್ಯಾಕ್ಟ್. ಆ ರೀತಿ ಇರುವಂತ ಎಲ್ಲಾ ಫ್ಯಾಕ್ಟ್ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ನೀವು ಪುಟ್ ಮಾಡ್ತಿದ್ದೀರಿ ವೆನ್ ಇಟ್ ಇಸ್ ರಿಲೆವೆಂಟ್. ಬಟ್ ಹೆಡ್ಡಿಂಗ್ ಅಲ್ಲಿ ಇಟ್ಸ್ ಓನ್ಲಿ ಫ್ಯಾಕ್ಟ್. ಸೊ ಅದಕ್ಕೊಂದು ವೈಡರ್ ಟರ್ಮ್ ಬರುತ್ತೆ. ಇದು ಎಲ್ಲದನ್ನು ನೀವು ಪುಟ್ ಮಾಡ್ಬೇಕು ಅಂತಂದಾಗ ಒಂದು ದೊಡ್ಡ ಪಿಕ್ಚರ್ ಏನೇ ಆಗತ್ತೆ. ಸೊ ಎಕ್ಸಾಮ್ ಅಪ್ಲಿಕಬಿಲಿಟಿ ಬೇಸ್ಡ್ ಅಂತ ಬಂದಾಗ ನಿಮಗೆ ಎಕ್ಸ್ಪ್ಲೈನ್ ರೆಸ್ಟ್ ಜಸ್ಟೆ ಅಂತ ಅಂದ್ರೆ ಯು ಹ್ಯಾವ್ ಟು ಎಕ್ಸ್ಪ್ಲೈನ್. ರೆಸ್ಟ್ ಜಸ್ಟೆ ಈ ತರ ಹೇಳತ್ತೆ, ಬಟ್ ರೆಸ್ಟ್ ಜಸ್ಟೆ ಅಲ್ಲಿ ನಾವು ಇದನ್ನ ಇನ್ಕ್ಲೂಡ್ ಮಾಡಬಹುದು. ರೆಸ್ಟ್ ಜಸ್ಟೆ ನಮಗೆ ಇದನ್ನು ಹೇಳತ್ತೆ ಅಂತ ನೀವು ಕಂಪ್ಲೀಟ್ ಆಸ್ಪೆಕ್ಟ್ಸ್ ನ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಅಂಡ್ ಇದು ಬರೀ ಸೆಕ್ಷನ್ 6 ಸಿಗಲ್ಲ. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನ ನೀವು ಯಾವುದೇ ಸೆಕ್ಷನ್ ತಗೊಂಡ್ರು ನಿಮಗೆ ಅದರ ವೈಡರ್ ಆಸ್ಪೆಕ್ಟ್ ಇದೆ. ಸೊ ಆ ವೈಡರ್ ಆಸ್ಪೆಕ್ಟ್ ನ ನೀವು ಎಕ್ಸಾಮಿನರ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಿ ಅಂತಂದಾಗ ಡೆಫಿನೆಟ್ಲಿ ದೇ ವಿಲ್ ಹ್ಯಾವ್, ಅವರಿಗೆ ಅರ್ಥ ಆಗತ್ತೆ ದಟ್ ನಿಮಗೆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಕ್ಲಾರಿಟಿಯಿಂದ ನಿಮಗೆ ಅರ್ಥ ಆಗಿದೆ. ಯಾಕೆ, ವಾಟ್ ಇಸ್ ದ ರೀಸನ್ ಬಿಹೈಂಡ್ ಸೆಕ್ಷನ್ 6 ರೆಸ್ಟ್ ಜಸ್ಟೆ. ಸೊ ಪ್ರತಿಯೊಂದು ನೀವು ಎಕ್ಸ್ಪ್ಲೇನ್ ಮಾಡಿ ತಿಳಿಸಬಹುದು ಅಂತ ಅಂದಾಗ ದಟ್ ಇಸ್ ಏನು ಒಂದು ಪಾಸಿಟಿವ್ 100%. ಬಿಕಾಸ್ ನಿಮ್ಮನ್ನ ಏನ್ ನೋಡ್ತಿರೋದು ಸೂಟಬಿಲಿಟಿ. ಸೂಟಬಿಲಿಟಿ ಅಂತಂದ್ರೆ ಒಬ್ಬ ಜಡ್ಜ್ ಅನ್ನೋಂತ ಸ್ಟೂಡೆಂಟ್ ನಿಮ್ ಪ್ರಕಾರ ಯಾರಾಗಿರ್ತಾರೆ ಹೇಳಿ? ನಿಮ್ ಪ್ರಕಾರ ನೀವ್ ಯಾರನ್ನ ಸೂಟಬಲ್ ಅಂತ ಕನ್ಸಿಡರ್ ಮಾಡ್ತೀರಿ? ಜಡ್ಜ್ ಆಗಿ ನೀವು ಸೂಟಬಲ್ ಅಂತ ಅಂದ್ರೆ ಏನಿರತ್ತೆ ನಿಮ್ ಪ್ರಕಾರ? ಅಟ್ರಿಬ್ಯೂಟ್ಸ್ ಏನಿರ್ಬೇಕು? ಎಸ್, ವೆಲ್ ನಾಲೆಡ್ಜ್ ಪರ್ಸನ್. ವೆಲ್ ನಾಲೆಡ್ಜ್ ಪರ್ಸನ್. ಸೊ ಕಾಲೇಜ್ ಟಾಪರ್ ಒಂದು ಹುಡುಗಿ 90% ಹುಡುಗಿಗೆ ಲಾ ಅಲ್ಲಿ 90% ಫ್ರಮ್ ಆರ್ ಡಿಯು ಅಂತಂದ್ರೆ ತುಂಬಾ ಎಕ್ಸ್ಟ್ರೀಮ್ಲಿ ಒಳ್ಳೆ ಸರ್ಕಮ್ಸ್ಟೆನ್ಸ್. ಸೊ ನಾಲೆಜ್ ಇದೆ ಫುಲ್ ಅಂತಂದ್ರೆ ಸಾಕ, ಬೈ ಹಾರ್ಟ್ ಏನ್ ಕೊಟ್ರು 2 ಸೆಕೆಂಡ್ ಅಲ್ಲಿ ಬೈ ಹಾರ್ಟ್ ಮಾಡಿ ಒಪ್ಪಿಸಬಹುದು. ಈ ತರ ಇರ್ಬೇಕಾ? ನೋ ಮ್ಯಾಮ್. Your personality matters. The way you talk and the way you explain things should have a weight in the statements, and it should be conclusive. ನಾಲೆಜ್. ನೆಕ್ಸ್ಟ್ ನಿಮ್ಮ ಒಂದು ಪರ್ಸನಾಲಿಟಿ. ನೀವು ಪರ್ಸನಾಲಿಟಿ ಅಂತಂದಾಗ ವೈಡರ್ ಟರ್ಮೇ ಆಯ್ತು. ವಾಟ್ attribute of personality? I'm like, whatever you say and state, it should have some weight and it should be sure. Like, it should not be like open-ended. You need to be sure of whatever you say. Surety or weightage in words? Ida? Yes, ma'am. ಅಂದ್ರೆ ಒಂದು ಮಾತಲ್ಲಿ ತೂಕ ಇರಬೇಕು ಅಂತನಾ? Exactly, ma'am. Okay. How far it is relevant to be a judge? Ma'am, it gives you a broader aspect on how well you perceive things. Like, how you think about a situation or how you talk about things.
it should be conclusive and it should not be like discrepancy should not be there in whatever you say. Okay. Okay. But is this complete? ಇನ್ನೇನಾದ್ರೂ ಅಟ್ರಿಬ್ಯೂಟ್ಸ್ ಅಂತ ಇರುತ್ತಾ? ಮ್ಯಾಮ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಿರ್ಬೇಕು ಮ್ಯಾಮ್. ಆಮೇಲೆ ಸ್ವಲ್ಪ ಕಾಮನ್ ಸೆನ್ಸ್ ಇರ್ಬೇಕು ಮ್ಯಾಮ್. ಓಕೆ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಬೇಕು, ಕಾಮನ್ ಸೆನ್ಸ್ ಇರಬೇಕು. ಸಿಚುವೇಶನ್ ಇದ್ರು ಹ್ಯಾಂಡಲ್ ಮಾಡ್ಲಿಕ್ಕೆ ಬರ್ತಿರ್ಬೇಕು ಮ್ಯಾಮ್. ಆ ಟೈಮಲ್ಲಿ ಎಲ್ಲ ಮೋಸ್ಟ್ ಸೀನಿಯರ್ಸ್ ಅಡ್ವೊಕೇಟ್ಸ್ ಇರ್ತಾರೆ ಮ್ಯಾಮ್. ಹೌದು, ವೆರಿ ಗುಡ್ ಪಾಯಿಂಟ್. ಆಕ್ಚುಲಿ ನೀವು ಹೊಸದಾಗಿ ಹೋಗಿರೋಂತ ಸಿವಿಲ್ ಜಡ್ಜ್, ಬಟ್ ಆ ಕೋರ್ಟ್ ಅಲ್ಲಿ ಬರ್ತಿರೋ ಅಂತ ಅಡ್ವೊಕೇಟ್ಸ್ ತುಂಬಾ ದೊಡ್ಡ ಸೀನಿಯರ್ ಅಡ್ವೊಕೇಟ್ಸ್ ಕೂಡ ಬರ್ತಾರೆ ಕೇಸ್ ಪ್ರೆಸೆಂಟ್ ಮಾಡೋದಕ್ಕೆ. ಅಂಡ್ ಮೆನಿ ಟೈಮ್ಸ್ ಅಡ್ವೊಕೇಟ್ಸ್ಗೆ ಜಡ್ಜ್ಗಿಂತ ಜಾಸ್ತಿ ನಾಲೆಜ್ ಏನೇ ಇರುತ್ತೆ. ಸೊ ಏನ್ ಮಾಡೋದಾಗ ಮ್ಯಾಮ್ ಆ ಸಿಚುವೇಶನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಸ್ವಲ್ಪ ಗೊತ್ತಿರ್ಬೇಕು ಮ್ಯಾಮ್. ಸಿಚುವೇಶನ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಇರಬೇಕು ಅಂತನಾ? ಎಸ್ ಮ್ಯಾಮ್. ಇನ್ನೇನಾದ್ರು? Applicability of law. ವೆರಿ ಗುಡ್. ಪೇಷನ್ಸ್ ಇರಬೇಕು. ಓಕೆ, ಗುಡ್. ಅಪ್ಲಿಕಬಿಲಿಟಿ ಆಫ್ ಲಾ ಗೊತ್ತಿರಬೇಕು. ನೆಕ್ಸ್ಟ್, ಪೇಷನ್ಸ್ ಇರಬೇಕು. ಪೇಷನ್ಸ್ ಅನ್ನೋದು ಎಷ್ಟು ತನಕ ಇಂಪಾರ್ಟೆಂಟ್? ಓಕೆ, ಪೇಷನ್ಸ್ ಎಸ್ ಬೇಕಾಗತ್ತೆ, ಬಿಕಾಸ್ ಅಂಡ್ ಅದು ಇಲ್ಲ ಅಂದ್ರೆ ನಿಧಾನಕ್ಕೆ ಕಲ್ತ್ಕೊಳ್ತಾರೆ. ನೆಕ್ಸ್ಟ್, ಇನ್ನೇನು? A judge should be a good listener, and moreover, after listening both the party, I mean both the advocate, he should come to a conclusion. ಗುಡ್ ಲಿಸ್ನರ್. ಒಂದು ಪಾಯಿಂಟ್ ಇಬ್ರು ಹೇಳಿದ್ರಿ, ನೀವು ಶ್ಯೂರಿಟಿ ಪ್ಲಸ್ ನಿಮ್ದು ಏನಂತಂದ್ರೆ ಒಂದು ಕನ್ಕ್ಲೂಸಿವ್ ಆಗಿ ಇರಬೇಕು. ಹಿ ಶುಡ್ ಕಮ್ ಟು ಅ ಕನ್ಕ್ಲೂಷನ್, ರೈಟ್? ಓಪನ್ ಎಂಡೆಡ್ ಆಗಿ ನನಗೂ ಅರ್ಥ ಆಗ್ತಾ ಇಲ್ಲ ಏನ್ ಮಾಡೋದು ಅನ್ನೋ ತರ ಅಲ್ಲ. ಕನ್ಕ್ಲೂಷನ್ ಏನು? ಹಿ ಹ್ಯಾಸ್ ಟು ಡಿಸೈಡ್, ಬಿಕಾಸ್ ಜಡ್ಜ್ಮೆಂಟ್ ಅನ್ನೋದ ಒಂದು ಡಿಸಿಷನ್. ಆ ಡಿಸಿಷನ್ ಒಂದು ಕನ್ಕ್ಲೂಸಿವ್ ನೇಚರ್ ಆಗಿರುವಂತ ಡಿಸಿಷನ್ ಆಗಿರ್ಬೇಕು. ಅಂಡ್ ಜಡ್ಜ್ ಆಗಿದ್ದಾರೆ ಅಂತಂದ್ರೆ ಹಿ ಶುಡ್ ಹ್ಯಾವ್ ದ ಕೇಪಬಿಲಿಟಿ ಟು ಕಾಮ್ ಪೇಷನ್ಸ್ ಇಂದ ಎರಡೂ ಪಾರ್ಟಿನ ಕೇಳಿ ನಂತರ ಅವರ ಒಂದು ಡಿಸಿಷನ್ ಕೊಡ್ಬೇಕು. ಆ ಡಿಸಿಷನ್ ಶುಡ್ ಬಿ ಬೇಸ್ಡ್ ಆನ್ ಅಪ್ಲಿಕಬಿಲಿಟಿ ಆಫ್ ಲಾ. ಲಾ ಏನ್ ಹೇಳತ್ತೆ? ಬಿಕಾಸ್ ಕನ್ಕ್ಲೂಷನ್ ಕೊಡಬಹುದು. ಈಗ ಕನ್ಕ್ಲೂಷನ್ ಅಂತಂದಾಗ ಒಂದು ಮದ್ವೆ ಮುರಿದೋಗ್ತಿದೆ ಅಂತಂದ್ರೆ ಮನೆದವರೇ ಕೂತ್ಕೊಂಡು ಪಂಚಾಯತಿ ಮಾಡ್ತಾರೆ, ಇನ್ನೊಂದು ಕನ್ಕ್ಲೂಷನ್ ಕೊಡ್ತಾರೆ. ಬಟ್ ಕನ್ಕ್ಲೂಷನ್ ಯಾವ ರೀತಿ ಇರುತ್ತೆ? either ways ಫೇವರಬಲ್, ಅಥವಾ ಏನು ಒಂದು ಪಾರ್ಟಿಗೆ ಆರ್ಬಿಟ್ರರಿ ಇಂದ ನೇಚರ್ ಆಗಿರುತ್ತೆ. ಬಟ್ ನಮಗ್ ಈ ತರ ಅಲ್ಲ. ನಮ್ಮ ಕನ್ಕ್ಲೂಷನ್ ಆಸ್ ಅ ಜಡ್ಜ್ ಕನ್ಕ್ಲೂಷನ್, ಇಟ್ ಶುಡ್ ನಾಟ್ ಬಿ ವಾಟ್ ಮೈ ಒಪಿನಿಯನ್ ಇಸ್. ಇಟ್ ಶುಡ್ ಆಲ್ವೇಸ್ ಬಿ ಬೇಸ್ಡ್ ಅಪಾನ್ ಲಾ, ವಾಟ್ ಲಾ ಸೇಸ್. ಲಾ ಏನ್ ಹೇಳಿದ್ರೆ ಅದೇ ಕನ್ಕ್ಲೂಷನ್. ಲಾ ಇವತ್ತು ಅಡಲ್ಟ್ರಿ ಒಫೆನ್ಸ್ ಅಂದ್ರೆ ಅದೇ ಕನ್ಕ್ಲೂಷನ್. ಲಾ ನಾಳೆ ದಿನ ಅಡಲ್ಟ್ರಿ ಒಫೆನ್ಸ್ ಅಲ್ಲ ಅಂತಂದ್ರೆ ಅದೇ ಕನ್ಕ್ಲೂಷನ್. ವಾಟ್ ಸೊಸೈಟಿ ಥಿಂಕ್ಸ್ ಆರ್ ವಾಟ್ ದ ಜಡ್ಜ್ ಇಸ್ ಥಿಂಕಿಂಗ್ ಇಸ್ ನಾಟ್ ಅ ಕನ್ಕ್ಲೂಷನ್, ರೈಟ್? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಜಡ್ಜ್ಗೆ ಬೇಕಾಗಿರೋದು ಅಪ್ಲಿಕಬಿಲಿಟಿ ಆಫ್ ಲಾ ಗೊತ್ತಿರಬೇಕು, ಪ್ರಿನ್ಸಿಪಲ್ ಬಿಹೈಂಡ್ ಲಾ ಗೊತ್ತಿರಬೇಕು. ಓಕೆ, ನಿಮ್ಮಲ್ಲಿ ಏನ್ ಅಟ್ರಿಬ್ಯೂಟ್ಸ್ ಸೂಟಬಿಲಿಟಿ ಚೆಕ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಟ್ರಿಬ್ಯೂಟ್ಸ್ ಸೂಟಬಿಲಿಟಿ ನೀವು ಒಂದು ಆಸ್ ಅ ಥರ್ಡ್ ಪಾರ್ಟಿ ನಿಂತು ಯೋಚನೆ ಮಾಡಿ ದಟ್ ನಿಮ್ ಮುಂದೆ ಯಾರು ಒಬ್ಬ ಕ್ಯಾಂಡಿಡೇಟ್ ನ ನೀವು ಜಡ್ಜ್ ಆಗಿ ನೇಮಕ ಮಾಡ್ತೀರಿ ಅನ್ನೋ ರೀತಿ. ಅವ್ರಿಗೆ ಏನಿದೆ ನಾಲೆಜ್? 100% ಕಾಲೇಜಲ್ಲಿ ಟಾಪರ್ ಅಂದಿದ ತಕ್ಷಣ ಅವ್ರು ಜಡ್ಜ್ ಆಗೋದಿಕ್ಕೆ ಅರ್ಹರ? ನಾಟ್ ಇನ್ ಎವ್ರಿ ಸಿಚುವೇಶನ್ ಎಟ್ ಆಲ್. ಮೀನ್ ನಾಲೆಜ್ ಅಲ್ಲ ಬೇಕಿರೋದು, ನಮಗ್ ಬೇಕಿರೋದು ವಿಸ್ಡಮ್.
ನಾಲೆಜ್ ನಾನು ಎಲ್ಲ ಓದಿರೋದೆಲ್ಲ ಬೈ ಹಾರ್ಟ್ ಮಾಡಿ ಎಕ್ಸಾಮ್ ಅಲ್ಲಿ ಬರೀತೀನಿ. ನೋ, ಅದು ನಮಗ್ ಬೇಕಾಗಿಲ್ಲ. ನಮಗ್ ಬೇಕಾಗಿರೋದು ವಿಸ್ಡಮ್. ವಿಸ್ಡಮ್ ಇಸ್ ನಾನು ಓದಿರೋದನ್ನ ನಾನು ಸೊಸೈಟಿ ಜೊತೆಗೆ ರಿಲೇಟ್ ಮಾಡ್ಕೊಳ್ಳೋದಿಕ್ ಆಗ್ತೀನ. ಬಿಕಾಸ್ ಅಲ್ಟಿಮೇಟ್ಲಿ ನೀವು ಒಬ್ಬ ಜಡ್ಜ್ ಅಂತಂದ್ರೆ ನಿಮ್ ಹತ್ರ ಕಾಮನ್ ಪರ್ಸನ್, ಗ್ರೌಂಡ್ ಏನು ಗ್ರಾಸ್ ರೂಟ್ ಲೆವೆಲ್ ಜನನೇ ಬರ್ತಿರೋದು, ಊರಿಂದ ಜನ ಬರ್ತಿರೋದು. ಸ್ಪೆಷಲಿ ಸಿವಿಲ್ ಜಡ್ಜ್ ಅಂತ ಅಂದಾಗ ಲೋವರ್ ಕೋರ್ಟ್, ಸೊ ಎಲ್ಲಾ ಹಳ್ಳಿದವ್ರು ಬರ್ತಿದಾರೆ. ಅವ್ರಿಗೇನು ಗೊತ್ತಿರೋದಿಲ್ಲ, ಅವ್ರಿಗೆ ಬರೀ ಪ್ರಾಬ್ಲಮ್ ಅಷ್ಟೇ ಗೊತ್ತಿರೋದು. ನೀವು ಆಸ್ ಅ ಜಡ್ಜ್ ಒಂದು ಸೊಸೈಟಿ ಎಲ್ಲಿ ನೀವಿದ್ದೀರಿ, ಆ ಸೊಸೈಟಿ ಯಾವ ರೀತಿ, ಅದನ್ನ ಅರ್ಥ ಮಾಡ್ಕೊಂಡು ಅಲ್ಲಿಗೆ ಬೇಕಾಗೋ ಇರೋ ರೀತಿ ನಿಮ್ಮ ಒಂದು ವಿಸ್ಡಮ್ ಇಂದ ಆನ್ಸರ್ ಅನ್ನ ಕೊಡ್ಬೇಕಾಗತ್ತೆ. ಇದರಲ್ಲಿ ನಾವು ಜಡ್ಜ್ಮೆಂಟ್ ಅಲ್ಲಿ ಒಬಿಟರ್ ಡಿಕ್ಟಾ ಅಂತ ಇರುತ್ತೆ, ಒಪಿನಿಯನ್ ಆಫ್ ಜಡ್ಜ್. ಒಬಿಟರ್ ಡಿಕ್ಟಾ ಸುಪ್ರೀಂ ಕೋರ್ಟ್ ಕೊಡುವಂತ ಜಡ್ಜ್ಮೆಂಟ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮ್ಯಾಟರ್ ಆಗುತ್ತೆ. ಸ್ಪೆಷಲಿ 5 ಜಡ್ಜಸ್ ಬೆಂಚ್, ಈ ತರ ಜಡ್ಜಸ್ ಬೆಂಚ್ ಕೂತ್ಕೊಂತಿದೆ ಅಂತಂದಾಗ ಎಲ್ಲಾ ಜಡ್ಜಸ್ ಒಪಿನಿಯನ್ ಮ್ಯಾಟರ್ ಆಗತ್ತೆ. ಯಾಕೆ ಅವರ ಕನ್ಕ್ಲೂಷನ್ ಗೆ ಲೀಡ್ ಆದ್ರು ಅಂತ. ಆ ಒಪಿನಿಯನ್ ನಾವು ಒಬಿಟರ್ ಡಿಕ್ಟಾ ಅಂತ ಕರಿತೀವಿ, ವಿಚ್ ಈಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ನಮಗೆ ಜಸ್ಟಿಸ್ ಖನ್ನಾ ಅವರ ಒಬಿಟರ್ ಡಿಕ್ಟಾ ಇಸ್ ಆಲ್ವೇಸ್ ರಿಮಾರ್ಕಬಲ್. ಯಾವುದೇ ಜಡ್ಜ್ಮೆಂಟ್ ಆಗಿರ್ಲಿ, ಜಸ್ಟಿಸ್ ಖನ್ನಾ ಇರುವಂತ ಇದರಲ್ಲಿ ಅವರ ವೇ ಆಫ್ ಥಿಂಕಿಂಗ್ ಕಂಪ್ಲೀಟ್ ಔಟ್ ಆಫ್ ದ ಬಾಕ್ಸ್. ಅಂಡ್ ಯಾವ್ದೆಲ್ಲ ನೀವು ಜಡ್ಜ್ಮೆಂಟ್ ಅವರು ಇರೋದನ್ನ ಓದ್ತೀರಿ, ಯು ಕ್ಯಾನ್ ನೋಟ್ ದಿಸ್ ಪಾಯಿಂಟ್. ಅವರು ತುಂಬಾ ಅಹೆಡ್ ಆಫ್ ಟೈಮ್ ಮಾತನಾಡ್ತಾರೆ. ಅಂಡ್ ಅವರ ಒಂದು ಒಪಿನಿಯನ್ ಏನಿರುತ್ತೆ ಆ ಸದ್ಯಕ್ಕೆ ಅವರು ಒಪಿನಿಯನ್ ಅದಕ್ಕೆ ಸೂಟ್ ಆಗದೆ ಇರ್ಬೋದು ಆ ಸ್ಪೆಸಿಫಿಕ್ ಕೇಸ್ಗೆ, ಬಟ್ ಫೈನಲಿ ಆ ಒಪಿನಿಯನ್ಗೆ ಒಂದು ಏನು ಅವರ ಒಪಿನಿಯನ್ ಮೇಲೆನೆ ಹಲವಾರು ಆರ್ಟಿಕಲ್ಸ್ ಎಲ್ಲ ಬರೀತಾರೆ. ಬಿಕಾಸ್ ಅವರ ಒಪಿನಿಯನ್ ಅಹೆಡ್ ಆಫ್ ಟೈಮ್, ಔಟ್ ಆಫ್ ದ ಬಾಕ್ಸ್ ರೀತಿ ಅವ್ರು ಯೋಚನೆ ಮಾಡ್ತಾರೆ. ಸೊ ಯು ಕ್ಯಾನ್ ಗೋ ಥ್ರೂ ದ ಜಡ್ಜ್ಮೆಂಟ್ಸ್, ಇವರ ಒಂದು ಜಸ್ಟಿಸ್ ಖನ್ನಾ ಅವ್ರದ್ದು ಜಡ್ಜ್ಮೆಂಟ್ಸ್. ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅವರ ಪಾಯಿಂಟ್ಸ್. ಆ ಒಂದು ಜಡ್ಜ್ಮೆಂಟ್ ನ ಡಿಸೈಡ್ ಮಾಡೋಕೆ ಯೂಸ್ ಆಗತ್ತೆ. ಯಾಕೆ ಅವರ ಪಾಯಿಂಟ್ ಏನಾಗಿತ್ತು, ಅವರ ಒಪಿನಿಯನ್ ಏನಾಗಿತ್ತು, ಅಂಡ್ ಆ ಒಪಿನಿಯನ್ ಎಲ್ಲಿಂದ ಬಂತು? ಬಿಕಾಸ್ ಹಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಕ್ಟಿಕಲಿ ವಿತ್ ಕಾಮನ್ ಸೆನ್ಸ್. ಪ್ರಾಕ್ಟಿಕಲಿ ಅರ್ಥ ಮಾಡ್ಕೊಳ್ತಿದ್ದಾರೆ ಪ್ರಾಬ್ಲಮ್ ಏನು, ಆ ಪ್ರಾಬ್ಲಮ್ ಈ ಸೊಸೈಟಿಯಲ್ಲಿ ಯಾಕಿದೆ. ಅಂದ್ರೆ ಎಲ್ಲಾ ಸೊಸೈಟಿಗೂ ಎಲ್ಲಾ ಪ್ರಾಬ್ಲಮ್ ಇರೋದಿಲ್ಲ ಅಲ್ಲ, ಕೆಲವು ಸೊಸೈಟೀಸ್ಗೆ ಕೆಲವು ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಅಂತ ಇರುತ್ತೆ. ಸೊ ಆ ಸ್ಪೆಸಿಫಿಕ್ ರೀಜಿಯನ್, ಆ ಸ್ಪೆಸಿಫಿಕ್ ಸೊಸೈಟಿ ಏನು ರೆಪ್ರೆಸೆಂಟ್ ಆಗ್ತಿದೆ, ಅವ್ರಿಗೆ ಈ ಪ್ರಾಬ್ಲಮ್ ಇದೆ ಅಂತಂದ್ರೆ ಯಾಕದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು, ಗ್ರೌಂಡ್ ಲೆವೆಲ್ ಅರ್ಥ ಮಾಡ್ಕೊಂಡು ಅವರ ಒಂದು ಒಪಿನಿಯನ್ ಅನ್ನ ಕೊಡ್ತಾರೆ. ವಿತ್ ಕಂಪ್ಲೀಟ್ ಸ್ಟಡಿ ಅವರು ಕೊಡೋದು. ಈ ಒಬಿಟರ್ ಡಿಕ್ಟಾ ಪ್ರತಿಯೊಬ್ಬ ಜಡ್ಜ್ ಅಲ್ಲೂ ಇನ್ಕಲ್ಕೇಟ್ ಆಗ್ಬೇಕು. ನಾನ್ ಬರೀ ಸಂಬಳ ತಗೊಳ್ಳೋದಕ್ಕೆ ಜಡ್ಜ್ ಆಗೋದನ್ನ ಅಪಾಯಿಂಟ್ಮೆಂಟ್ ಅಲ್ಲ ಕೊಡ್ತಿರೋದು. ನಾನು ಸೂಟಬಿಲಿಟಿ, ಅಪ್ಲಿಕಬಿಲಿಟಿ ಫಾರ್ ದ ಪೋಸ್ಟ್ ಅಂತ ಅಂದಾಗ ಯು ಶುಡ್ ಬಿ ಕಂಪ್ಲೀಟ್ಲಿ ಒಂದು ಲಾ ನ ಮೀರಿ ನಾನು ಮಾತನಾಡೋದಿಕ್ ಆಗೋದಿಲ್ಲ. ಐ ಆಮ್ ಬೌಂಡ್ ಬೈ ಲಾ. ಅಡ್ವೊಕೇಟ್ ಗಾದ್ರೂ ಒಂದು ಲೀನಿಯನ್ಸಿ ಇರತ್ತೆ. ಅವರು ಕೇಸ್ ನ ಪರವಾಗಿ ತಪ್ಪುನ ಆಗ್ಲಿ ಸರಿನ ಆಗ್ಲಿ ವಾದ ಮಾಡೋದಿಕ್ಕೆ ಅವ್ರ ಹತ್ರ ಒಂದು ಕಂಪ್ಲೀಟ್ ಲೆವರೇಜ್ ಇದೆ. ಜಡ್ಜ್ ಹತ್ರ ಇಲ್ಲ. ಜಡ್ಜ್ ಆರ್ಬಿಟ್ರರಿ ಆಗಿ ಇಷ್ಟ ಬಂದಂಗೆ ಜಡ್ಜ್ಮೆಂಟ್ ಎಲ್ಲ ಕೊಡೋದಿಕ್ ಆಗೋದಿಲ್ಲ. ಜಡ್ಜ್ ಕಂಪ್ಲೀಟ್ಲಿ ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ಈ ಲಾನ ಅಪ್ಹೋಲ್ಡ್ ಮಾಡ್ತಾನೆ ಮಾತನಾಡ್ಬೇಕಾಗತ್ತೆ. ಓಕೆ, ಅಂಡ್ ನ್ಯಾಯ ಎಲ್ಲಾ ಕೇಸಲ್ಲೂ ಕೊಡ್ತಿದ್ದಾರೆ. ನ್ಯಾಯ ಕೊಡಿಸೋದೇ ಉದ್ದೇಶ ಅಥವಾ ನ್ಯಾಯ ನಿಮಗೆ ಏನ್ ಅನ್ನಿಸ್ತಿದೆ ಇದೂನು ಸಹ ಮ್ಯಾಟರ್ ಆಗತ್ತೆ. ಬಿಕಾಸ್ ಕೆಲವು ಕಂಡೀಷನ್ಸ್ ಅಲ್ಲಿ ಏನಾಗತ್ತೆ, ನಿಮಗೆ ನ್ಯಾಯ ಅನ್ಸಿದ್ದು ಆಕ್ಚುಲ್ ಆಗಿ ಅದು ನ್ಯಾಯ ಆಗದೆ ಇರಬಹುದು. ಬಟ್ ವೆನ್ ಯು ಆರ್ ಬೌಂಡ್ ಬೈ ಲಾ ಯು ಹ್ಯಾವ್ ಟು ಗೋ ಬೈ ಇಟ್. ಸೊ ಆ ರೀತಿ ಸಿಚುವೇಶನ್ಸ್ ನ ಹ್ಯಾಂಡಲ್ ಮಾಡುವಂತ ಒಂದು ಕೆಪಾಸಿಟಿನೂ ನಿಮ್ಮಲ್ಲಿರ್ಬೇಕು. ಓಕೆ, ಸೊ ಬೇಸಿಕ್ಲಿ ನಿಮಗೇನ್ ಟೆಸ್ಟ್ ಮಾಡ್ತಿರೋದು, ಸೊಸೈಟಿನ ಒಂದು ನಾಲೆಜ್ ಇದೆಯಾ, ಅದನ್ನ ಹೇಗ್ ನೋಡ್ತಾರೆ ಅಂತಂದ್ರೆ ನಿಮಗೊಂದಷ್ಟು ಎಕ್ಸಾಂಪಲ್ಸ್ ಕೊಡ್ತಾರೆ. ಓಕೆ, ಈಗ ನಮಗೆ ರೀಸೆಂಟ್ ಆಗಿ ಇರುವಂತ ಕೇಸಸ್ ಅಂತಂದ್ರೆ ನಿಮಗೆ ಈಗ ದರ್ಶನ್ ಕೇಸ್ ನ ಹ್ಯಾಂಡಲ್ ಮಾಡ್ತಿರುವಂತ ಒಬ್ಬ ಜಡ್ಜ್ ತುಂಬಾ ಕ್ರಿಟಿಕಲ್ ಆದಂತ ಒಂದು ಕೇಸನ್ನ ಹ್ಯಾಂಡಲ್ ಮಾಡ್ತಿರೋದು. ಬಿಕಾಸ್ ಆ ಒಂದು ಸೆಲೆಬ್ರಿಟಿ ಅನ್ನುವಂತ ಪ್ರೆಷರ್ ಆಗಿರಬಹುದು, ಪಬ್ಲಿಕ್ ನ ಒಂದು ಪ್ರೆಷರ್ ಆಗಿರಬಹುದು, ಅಂಡ್ ಅವರನ್ನ ರಿಪ್ರೆಸೆಂಟ್ ಮಾಡ್ತಿರುವಂತ ಅಡ್ವೊಕೇಟ್ಸ್ ಎಷ್ಟು ಅವರ ಫೇಸ್ ವ್ಯಾಲ್ಯೂ ಇದೆ ಕೋರ್ಟ್ ಅಲ್ಲಿ, ಅಂಡ್ ಅವರು ಒಂದು ಏನು ಪ್ರೆಸೆಂಟ್ ಮಾಡ್ತಿದ್ದಾರೆ ಕೇಸ್ನ, ಯಾವ ಲಾ ಯಾವ ರೀತಿ ಅವರು ಎಲ್ಲ ತಗೊಂಡ್ ಬರ್ತಿದ್ದಾರೆ. ಇದೊಂದು ಪಾಯಿಂಟ್ ಆದ್ರೆ, ಇನ್ನೊಂದು ಪಾಯಿಂಟ್ ಯಾರು ಆ ವ್ಯಕ್ತಿ ತೀರ್ ಹೋಗಿದ್ದಾನೆ ಅವನನ್ನ ರೆಪ್ರೆಸೆಂಟ್ ಮಾಡ್ತಿರುವಂತ ಅಡ್ವೊಕೇಟ್ ಅಂತ ಬಂದಾಗ ಅಗೇನ್
ಜಸ್ಟಿಸ್ ಯಾರಿಗ್ ಬೇಕು? ಜಸ್ಟಿಸ್ ಆ ತೀರೋಗಿರೋನಿಗೆ ಬೇಕಾ, ಅಥವಾ ಇಲ್ಲಿ ಇವರ ಒಂದು ಪಾಯಿಂಟ್ಸ್ ಏನಿದೆ ಇದಕ್ಕೆ ಬೇಕಾ? ಈ ತರ ಒಂದು ಕ್ರೂಷಿಯಲ್ ಆದಂತ ಕೇಸ್ ಅಂತ ಬಂದಿದೆ ಅಂತಂದಾಗ, ಇದು ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್, ಡು ನಾಟ್ ಟೇಕ್ ಇಟ್ ಕ್ಲೋಸ್ ಟು ಯೋರ್ ಹಾರ್ಟ್. ಜಸ್ಟ್ ಫಾರ್ ಎಕ್ಸಾಂಪಲ್ ನಾ ಹೇಳ್ತಿರೋದು. ಅಂಡ್ ಇಲ್ಲಿ ಬರೀ ಜಡ್ಜ್ ನ ಪಿಕ್ಚರ್ ನೋಡಿ ನೀವು, ಬೇರೆ ಕೇಸ್ ಅಲ್ಲ, ಜಡ್ಜ್ ನ ಪಿಕ್ಚರ್. ಆ ಜಡ್ಜ್ ಎಷ್ಟು ಒಂದು ಪ್ರೈಮ್, ಅವರ ಡಿಸಿಷನ್ ಎಷ್ಟು ಮ್ಯಾಟರ್ ಆಗತ್ತೆ ಈ ಕಂಪ್ಲೀಟ್ ಕೇಸಲ್ಲಿ. ಎರಡೂ ಲಾಯರ್ ವಾದ ಮಾಡ್ತಿದ್ದಾರೆ ಅಂಡ್ ಎರಡೂ ಲಾಯರ್ ದುಡ್ಡು ತಗೊಂಡಿದ್ದಾರೆ, ಬೇಕಾದಷ್ಟು ದುಡ್ಡು. ಜಡ್ಜಿಗೆ ಬರೀ ನಿಮಗೆ ತಿಂಗಳಿಗೆ ಎಷ್ಟು ಸಂಬಳ ಅಂತ ಸಿಗತ್ತೆ, ನಿಮ್ಮ ತಿಂಗಳ ಸಂಬಳಕ್ಕಿಂತ 10ರಷ್ಟು ಆ ಲಾಯರ್ ಪಡ್ಕೊಂಡಿರ್ತಾನೆ ಆಲ್ರೆಡಿ. ಓಕೆ, ಸೊ ಅವರು ಮಾತನಾಡ್ತಿರೋದಾಗ್ಲಿ, he has much more better face value and ತುಂಬಾ ಎಕ್ಸ್ಪೀರಿಯನ್ಸ್ ಅವರಿಗೆ ಜಾಸ್ತಿ. ಅದೇ ರೀತಿ ಕೇಸಸ್ ಅಲ್ಲಿ ಆಗಿರೋ ಕಾರಣ ಅವರ ಪ್ರೆಸೆಂಟೇಷನ್ ಆಗ್ಲಿ ಪ್ರತಿಯೊಂದು ಎಕ್ಸ್ಟ್ರಾರ್ಡಿನರಿ ಆಗೇ ಇರಬಹುದು. ಬಟ್ ಇದನ್ನ ಎಲ್ಲಾ ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡುವಂತ ಒಂದು ಕೆಪಾಸಿಟಿ ಆ ಜಡ್ಜ್ ಅಲ್ಲಿ ಇರ್ಬೇಕು, ನೀವ್ ಯಾರಾದ್ರೂ ಆಗಿರ್ಲಿ. ಓಕೆ, ಜಡ್ಜ್ ಅಂತ ಅಂದಾಗ ಆ ರೀತಿ ಪ್ರೆಷರ್ ಆಗ್ಲಿ, ಎವ್ರಿಥಿಂಗ್ he should be bound by law before stating anything. ಅಂಡ್ ಜಡ್ಜ್ ಕೊಡುವಂತ ಸ್ಟೇಟ್ಮೆಂಟ್ಸ್ ಅಂತ ಅಂದಾಗ ಆ ಸ್ಟೇಟ್ಮೆಂಟ್ಸ್ ನಮ್ಗೆ ಏನು ಕಂಪ್ಲೀಟ್ ಜಡ್ಜ್ಮೆಂಟ್ ಅಲ್ಲಿ ಬರ್ದಿರ್ತೀವಿ. ಲಾಯರ್ ಹೇಳುವಂತ ಪ್ರತಿ ಪಾಯಿಂಟ್ ನ ನಾವೇನ್ ಜಡ್ಜ್ಮೆಂಟ್ ಅಲ್ಲಿ ಬರ್ದಿರೋದಿಲ್ಲ, ಬಟ್ ಜಡ್ಜ್ ಕೊಡುವಂತ ಪ್ರತಿ ಸ್ಟೇಟ್ಮೆಂಟ್ ನೋಟ್ ಆಗ್ತಿರತ್ತೆ. ಸೊ ಆ ಒಂದು ಸ್ಟೇಟ್ಮೆಂಟ್ ಅಷ್ಟು ರೆಸ್ಪಾನ್ಸಿಬಲ್ ಆಗಿ ಕೊಟ್ರ ಇಲ್ಲ ಅನ್ನೋದು ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಇವಾಗ ಸೋಷಿಯಲ್ ಮೀಡಿಯಾ ಜನರೇಷನ್, ನೀವು ಜಡ್ಜ್ ಹೇಳುವಂತ ಪ್ರತಿ ಮಾತನ್ನು ನಾವು ಏನು ನ್ಯೂಸ್ ಅಲ್ಲಿ ಮತ್ತೆ ಅದು ಚರ್ಚೆ ಆಗುತ್ತೆ, ಇವ್ರು ಈ ತರ ಹೇಳಿದ್ರು, ಎಲ್ಲಾ ಕಡೆ ಅದು ಬರುತ್ತೆ ಇವ್ರು ಈ ತರ ಹೇಳಿದ್ರು ಅನ್ನೋದು. ಸೊ ಕಂಪ್ಲೀಟ್ ವಿತ್ ರೆಸ್ಪಾನ್ಸಿಬಿಲಿಟಿ ಯು ಹ್ಯಾವ್ ಟು ಟೇಕ್ ದಿಸ್ ಪೊಸಿಷನ್. ಯು ಕೆನಾಟ್ ಸಿಂಪ್ಲಿ ಟೇಕ್ ದಿಸ್ ಆಸ್ ಒಂದು ಗವರ್ಮೆಂಟ್ ಕೆಲಸ ಸಿಕ್ಕಿದೆ ಅಂತ ಅಲ್ಲ. ಇದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಿಮಗೆ ಸೊಸೈಟಿಯಲ್ಲಿ ಎಷ್ಟು ರೆಸ್ಪೆಕ್ಟ್ ಇದೆ ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಿಮ್ ಮೇಲೆ. ಓಕೆ, ಎಲ್ಲ ಕೇಸಲ್ಲೂ ಜಸ್ಟಿಸ್ ಯಾರಿಗೆ ಎಷ್ಟು ಮ್ಯಾಟರ್ ಆಗ್ತದೆ, ಎಲ್ಲಾ ರೀತಿ ಆಸ್ಪೆಕ್ಟ್ಸ್ ನ ನೀವು ಯೋಚನೆ ಮಾಡಿ ಒಂದು ಹ್ಯಾಂಡಲ್ ಮಾಡುವಂತ ಒಂದು ಕೆಪಾಸಿಟಿ ಇದೆಯಾ, ಇದನ್ನ ಟೆಸ್ಟ್ ಮಾಡೋದು. ನೀವು ಕಾಲೇಜ್ ಟಾಪರ್ ಆದ್ರೂ ಪರವಾಗಿಲ್ಲ, ನೀವು ಕಾಲೇಜ್ ನ 3 ವರ್ಷದ ಲಾನ 5 ವರ್ಷ ಪಾಸ್ ಮಾಡಿದ್ರು ಪರವಾಗಿಲ್ಲ. ಇಫ್ ಯು ಹ್ಯಾವ್ ದ ರಿಕ್ವೈರ್ಡ್ ನಾಲೆಜ್ ಆರ್ ವಿಸ್ಡಮ್ ಟು ಹ್ಯಾಂಡಲ್ ದ ಕೇಸ್, ಅಂಡ್ ನಿಮ್ಮನ್ನ ಒಂದು ಜನರಲ್ ಕ್ವೆಶನ್ ಕೇಳ್ತಾರೆ ಅಬೌಟ್ ಸೊಸೈಟಿಯಲ್ಲಿ ನಡೀತಿರುವಂತ, ಈಗ ನಾನ್ ನಿಮಗೆ ಏನ್ ಕೇಸ್ ಕೊಟ್ಟೆ ಇದೇ ರೀತಿ ನಿಮಗೆ ಎಕ್ಸಾಮ್ ಹಾಲ್ ಅಲ್ಲಿ ಒಂದು ಪ್ರಾಕ್ಟಿಕಲ್ ಕೇಸ್ ಅನ್ನ ಕೊಡ್ತಾರೆ, ನಿಮಗೇನ್ ಗೊತ್ತು ಈ ಕೇಸ್ ಬಗ್ಗೆ, ಆರ್ ಎಲ್ಸ್ ಅವರೇ ಒಂದು ಸಿನಾರಿಯೋ ಹೇಳ್ತಾರೆ, ನಿಮ್ ಪ್ರಕಾರ ಯಾರಿಗ್ ನ್ಯಾಯ ಸಿಗ್ಬೇಕು. ಸೊ ಈ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ. ಕ್ಲಿಯರ್? ಏನಕ್ಕೆ ಅದ್ ಕೇಳ್ತಿರೋದು, ಏನಕ್ಕೆ ಇನ್ ದ ಸೆನ್ಸ್ ಸಿವಿಲ್ ಪ್ರಿನ್ಸಿಪಲ್ ಆಗ್ಲಿ ಜ್ಯೂರಿಸ್ಪ್ರುಡೆನ್ಸ್ ಆಗ್ಲಿ ಮರ್ತೋಗೋದಿಕ್ ಹೋಗ್ಬೇಡಿ. ಸಿವಿಲ್ ಅಲ್ಲಿ ಕೇಳ್ತಿದಾರೆ ಅಂತಂದ್ರೆ ವಿ ಗೋ ಬೈ ಪ್ರಿಪಾಂಡ್ರೆನ್ಸ್ ಆಫ್ ಪ್ರಾಬಬಿಲಿಟಿ. ಆನ್ಸರ್ ಮಾಡ್ಬೇಕಾದ್ರೆ ನಿಮ್ಗೆ ಈ ರೀತಿ ಪ್ರಶ್ನೆ ಬಂದಿದೆ ಅಂತಂದಾಗ, ಒಂದು ಕೇಸ್ ಸಿನಾರಿಯೋ ಸಿವಿಲ್ ಕೇಸ್ ಕೊಟ್ಟಿದ್ದಾರೆ ಅಂತಂದಾಗ ವಿ ಗೋ ಬೈ ದ ಜ್ಯೂರಿಸ್ಪ್ರುಡೆನ್ಸ್ ಆಫ್ ಪ್ರಿನ್ಸಿಪಲ್ ಪ್ರಿಪಾಂಡ್ರೆನ್ಸ್ ಆಫ್ ಪ್ರಾಬಬಿಲಿಟಿ. ಯಾರ ಕಡೆಗೆ ಹೆಚ್ಚಿನ ನ್ಯಾಯ ಇದೆ ಅದನ್ನ ನೋಡಿ ತೀರ್ಮಾನ ಮಾಡ್ತೀವಿ. ಓಕೆ, ಇಫ್ ಅಂದ್ರೆ ಒಂದು ಕಂಪ್ಲೀಟ್ ಇದು ನಮಗೆ ಒಂದು ತಕಡಿ ತರಾನೆ. ಸೊ ಯಾರ ಕಡೆಗೆ ಹೆಚ್ಚಿನ ನ್ಯಾಯ ಇದೆ ಅವ್ರ ಕಡೆಗೇನೆ ಜಸ್ಟಿಸ್ ಇರುತ್ತೆ. ಇಫ್ ಯು ಆರ್ ಗಿವಿಂಗ್ ಎನಿ ಸಿವಿಲ್ ಕೇಸ್, ಕ್ರಿಮಿನಲ್ ಕೇಸ್ ಅನ್ನ ಕೊಡ್ತಿದ್ದಾರೆ, ಇಫ್ ಇಟ್ ಇಸ್ ಆಫ್ ಕ್ರಿಮಿನಲ್ ನೇಚರ್, ದೆನ್ ಕಂಪ್ಲೀಟ್ ನಮ್ಮ ಜ್ಯೂರಿಸ್ಪ್ರುಡೆನ್ಸ್ ಕ್ಲಿಯರ್ ಆಗಿ ಹೇಳತ್ತೆ. ಪಾಯಿಂಟ್ ಏನಂತಂದ್ರೆ ಇಲ್ಲಿ ನಿಮಗ ಜ್ಯೂರಿಸ್ಪ್ರುಡೆನ್ಸ್ ಗೊತ್ತಾ ಅನ್ನೋದನ್ನ ಪಾಯಿಂಟ್ ಎಕ್ಸಾಮಿನರ್ ತಿಳ್ಕೊಳ್ತಿರೋದು. ಸೊ ಸಿವಿಲ್ ಅಂತಂದ್ರೆ ಈ ತರ, ಕ್ರಿಮಿನಲ್ ಅಂತಂದ್ರೆ accused is innocent until proven guilty, and proven guilty beyond reasonable doubt accused ಏನೇ ಈ offense ಅನ್ನ ಕಮಿಟ್ ಮಾಡಬೇಕು ಅನ್ನೋದನ್ನ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡುವಂತ ಕಂಪ್ಲೀಟ್ ಜವಾಬ್ದಾರಿ ಪ್ರಾಸಿಕ್ಯೂಷನ್ ಮೇಲೆ ಇದೆ. ಅಗೇನ್ ರಿಮೆಂಬರ್, offenses against women ಅಂತ ಬಂದಾಗ ಇದು ಸ್ವಿಚ್ ಆಗತ್ತೆ, ಬರ್ಡನ್ ಸ್ವಿಚ್ ಆಗತ್ತೆ. ಸೊ ಈ ಎಲ್ಲಾನು ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಓಕೆ, ಯಾಕೆ ಹೇಳ್ತಿದ್ದೀರಿ? ಯಾಕಂತಂದ್ರೆ ಜ್ಯೂರಿಸ್ಪ್ರುಡೆನ್ಸ್ ಪ್ರಿನ್ಸಿಪಲ್ ಈ ತರ ಹೇಳ್ತಿದೆ. ಸೊ ಈಗ ನೀವು ಕೊಟ್ಟಂತ ಸಿನಾರಿಯೋ ಅಲ್ಲಿ ನಾನು ಈ ಒಂದು ಜ್ಯೂರಿಸ್ಪ್ರುಡೆನ್ಸ್ ಅಬೈಡಿಂಗ್ ಬೈ ದಿಸ್ ಪ್ರಿನ್ಸಿಪಲ್ಸ್ ಹೋಗ್ಬೇಕು ಅಂತಂದ್ರೆ ಅಕ್ಯೂಸ್ ನ ಅಗೇನ್ಸ್ಟ್ 100% ಎವಿಡೆನ್ಸಸ್ ಅವನ್ನೇ ಈ ಒಫೆನ್ಸ್ ನ ಮಾಡಿದ್ದು ಅಂತ ಲೀಡ್ ಮಾಡ್ತಿದೆ. ಓನ್ಲಿ ಹಿ ಅಂಡ್ ನೋಬಡಿ ಎಲ್ಸ್ ಅನ್ನೋದು ಪ್ರೂವ್ ಆದ್ರೆ ಮಾತ್ರ ನಾನು ಅವನನ್ನ ಕನ್ವಿಕ್ಟ್ ಮಾಡೋದಿಕ್ ಸಾಧ್ಯ, ಇಲ್ಲ ಅವನ ಅಕ್ವಿಟೇ ಆಗ್ತಾನೆ. ಓಕೆ,
ಏನ್ ನಮಗಿರುವಂತ ನಿಮಗೆ ಒಂದಷ್ಟು ಎವಿಡೆನ್ಸಸ್ ಇದೆ ಅನ್ನೋದನ್ನ ಹೇಳ್ಬಹುದು. ಬಟ್ ಡಿಪೆಂಡ್ಸ್ ಆ ಎವಿಡೆನ್ಸ್ ಯಾವ ರೀತಿ ಎವಿಡೆನ್ಸ್, ಸಬ್ಸ್ಟ್ಯಾಂಟಿವ್ ಎವಿಡೆನ್ಸ್ ಅಥವಾ ಕೊರಾಬರೇಟಿವ್ ಪೀಸ್ ಆಫ್ ಎವಿಡೆನ್ಸ್. ಜಡ್ಜ್ಮೆಂಟ್ ರೈಟಿಂಗ್ ಅಲ್ಲಿ ನೀವು ಬರೆದು ಹೇಳಿದ್ದೀರಿ ನನಗೆ ಇದು ಬರುತ್ತೆ ಅಂತ, ಬಟ್ ಎಕ್ಸಾಮ್ ಅಲ್ಲಿ ಅದನ್ನ ನೀವು ಡೆಲಿವರ್ ಮಾಡೋದಿಕ್ಕಾಗತ್ತಾ, ಇದು ಇಂಪಾರ್ಟೆಂಟ್. ಇಂಟರ್ವ್ಯೂ ಅಲ್ಲಿ ಏನ್ ನೋಡ್ತಿರೋದು ಅಂತಂದ್ರೆ ಆಸ್ ಅ ಜಡ್ಜ್ ಕೋರ್ಟ್ ರೂಮ್ ಅಲ್ಲಿ ನೀವು ಜಸ್ಟಿಸ್ ಡೆಲಿವರ್ ಮಾಡ್ತಿದ್ದೀರಾ. ಸೊ ಅದನ್ನ ಹೇಗ್ ತಿಳ್ಕೊಳ್ತಾರೆ, ಇಂಟರ್ವ್ಯೂ ಅಲ್ಲಿ ನೀವು ಏನ್ ಮಾತನಾಡ್ತಿದ್ದೀರಿ, ಬೇಸ್ಡ್ ಆನ್ ದ್ಯಾಟ್ ನಿಮ್ಮ ಮಾತಲ್ಲಿ ಎಷ್ಟು ತೂಕ ಇದೆ, ಎಷ್ಟು ರೆಸ್ಪಾನ್ಸಿಬಿಲಿಟಿಯಿಂದ ನೀವು ಆನ್ಸರ್ ಮಾಡ್ತಿದ್ದೀರಿ, ಯಾಕೆ ಆನ್ಸರ್ ಮಾಡ್ತಿದ್ದೀರಿ, ಇದು ಎಲ್ಲದರ ಬೇಸಿಸ್ ಮೇಲೆ ನಿಮ್ಮ ಆನ್ಸರ್ಸ್ ನ ನಾವು ಕನ್ಸಿಡರ್ ಮಾಡೋದು. ಸೊ ವೆನ್ ಯು ಸೇ ದಟ್ ಈ ವ್ಯಕ್ತಿ ಅಕ್ವಿಟ್ ಆದ ಅಂತಂದಾಗ ರೀಸನ್ಸ್ ಇರಬೇಕು. ಇಲ್ಲ ಈ ವ್ಯಕ್ತಿನ ನಾನು ಕನ್ವಿಕ್ಟ್ ಮಾಡ್ತೀನಿ, ಒಂದು ಸಿನಾರಿಯೋ ಕೊಟ್ಟಿದ್ದಾರೆ, ಈ ಸಿನಾರಿಯೋ ನಾನು ವ್ಯಕ್ತಿನ ಕನ್ವಿಕ್ಟ್ ಮಾಡ್ತೀನಿ ಅಂತಂದಾಗ ದೇರ್ ಶುಡ್ ಬಿ ಕಂಪ್ಲೀಟ್ ಲೀಗಲ್ ಬ್ಯಾಕಿಂಗ್ ವೈ ಯು ಆರ್ ಸೇಯಿಂಗ್ ಸೊ. ಆ ತರ ಇದೆ ಅಂತಂದಾಗ ದೆನ್ ನಿಮ್ಮ ಪರ್ಸನಾಲಿಟಿನ ಅಸೆಸ್ ಮಾಡ್ತಾರೆ. ದಟ್ ಸಿನ್ಸ್ ಒಂದು ನಿಮಗೆ ಲಾ ಗೊತ್ತಿದೆ, ನಾಲೆಜ್ ಇದೆ, ವಿಸ್ಡಮ್ ಇದೆ, ಅರ್ಥ ಮಾಡ್ಕೊಳ್ತಿದ್ರಿ ಎಲ್ಲಾ ಆಸ್ಪೆಕ್ಟ್ಸ್ ನಾನು ಪ್ರಿನ್ಸಿಪಲ್ ಆಗ್ಲಿ ಜ್ಯೂರಿಸ್ಪ್ರುಡೆನ್ಸ್ ಆಗ್ಲಿ ಬಿಟ್ಟು ನಾನು ವರ್ತನೆ ಮಾಡೋದಿಕ್ ಆಗೋದಿಲ್ಲ, ಅಥವಾ ನಾನು ನನ್ನ ಒಂದು ಏನು ಆಂಬಿಟ್ ಜ್ಯೂರಿಸ್ಡಿಕ್ಷನ್ ಇದೆ ಅದನ್ನ ಮೀರಿ ವರ್ತನೆ ಮಾಡೋದಿಕ್ಕೂ ಆಗೋದಿಲ್ಲ. ಸೊ ಬೀಯಿಂಗ್ ವಿತ್ ಇನ್ ದಿಸ್ ಕೆಪಾಸಿಟಿ ನಾನು ಏನೆಲ್ಲ ಮಾಡಬಹುದು ಅದನ್ನ ಮಾಡುವಂತ ಒಂದು ನನಗೆ ನನ್ನ ಆಂಬಿಟ್ ನನಗೆ ಗೊತ್ತು ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ಹೌ ಗುಡ್ ಐ ಆಮ್ ಇನ್ ಹ್ಯಾಂಡ್ಲಿಂಗ್ ದಟ್. ಸೊ ಇಲ್ಲಿಂದ ನಿಮ್ಮ ಒಂದು ಇಂಟರ್ವ್ಯೂನ ಅಸೆಸ್ ಮಾಡ್ತಾರೆ. ನಿಮ್ಮ ಕಂಪ್ಲೀಟ್ ಇಂಟರ್ವ್ಯೂನೇ ಒಂದು ಹಾಫ್ ಅನ್ ಅವರ್ 40 minutes ಪ್ರಾಸೆಸ್ ನಡೆಯುತ್ತೆ. ಹಾಫ್ ಅನ್ ಅವರ್ 30 to 40 minutes ಅಂತೂ ಒಂದು ಇಂಟರ್ವ್ಯೂ ನಡೆಯುತ್ತೆ, ಬೇಸಿಕ್ ಮಿನಿಮಮ್ ಟೈಮ್. ಇಷ್ಟರಲ್ಲಿ ನಿಮ್ಮನ್ನ ಈ ತರ ಎಲ್ಲಾ ಪ್ರಶ್ನೆ ಕೇಳಿ ಒಂದು 10 minutes ನಿಮ್ಮನ್ನ ಸ್ವಲ್ಪ ಕಾಮ್ ಈಸ್ ಔಟ್ ಮಾಡ್ತಾರೆ. ಇಂಟರ್ವ್ಯೂರ್ ತುಂಬಾ ಜಾಸ್ತಿ ರ್ಯಾಶ್ ಆಗಿರೋದಿಲ್ಲ. ಇನಿಷಿಯಲಿ ಕಾಮ್ ಮಾಡ್ತಾರೆ, ನಿಮ್ ಹೆಸರೇನು, ತಂದೆ ಏನ್ ಮಾಡ್ತಿದ್ದಾರೆ, ತಾಯಿ ಏನ್ ಮಾಡ್ತಿದ್ದಾರೆ ಅಂತ ಎಲ್ಲ ಕೇಳಿ ಆಮೇಲೆ ಶುರು ಮಾಡ್ತಾರೆ. ಸೊ ಆಮೇಲೆ ಶುರು ಮಾಡಿ ಈ ತರ ಎಲ್ಲ ಸಿನಾರಿಯೋಸ್ ಎಲ್ಲ ಕೊಟ್ಟು ನಿಮ್ಮ ಒಂದು ಮೆಂಟಲ್ ಸ್ಟೇಟಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನೋಡ್ತಾರೆ. ದೆನ್ ಇದರಲ್ಲಿ ನಿಮ್ಮನ್ನ ಅಸೆಸ್ ಮಾಡ್ತಾರೆ. ಸೊ ಇವಾಗ ನಮಗೆ ಇದರಲ್ಲಿ ಎಷ್ಟು ಮಾರ್ಕ್ಸ್ ಬೇಕು, 50 marks ಬೇಕು. ಸೊ ಅದನ್ನ ತಗೊಳ್ಳೋದು ಅಗೇನ್ ನಿಮಗೆ ಟಾಸ್ಕ್ ಆಗತ್ತೆ. 50 marks ಫಾರ್ ಪಾಸಿಂಗ್. ಓಕೆ, ಅದಕ್ಕಿಂತ ಜಾಸ್ತಿನೇ ಬೇಕು, ಯಾಕಂದ್ರೆ ಮೆರಿಟ್ ಕ್ಯಾಲ್ಕುಲೇಷನ್ಗೆ ಮಾರ್ಕ್ಸ್ ಆಡ್ ಆನ್ ಕೂಡ ಆಗತ್ತಲ್ಲ. ಕ್ಲಿಯರ್? ಸೊ ಈ ರೀತಿ ನಿಮ್ಮನ್ನ ಅಸೆಸ್ ಮಾಡಿ ಸೆಲೆಕ್ಟ್ ಮಾಡುವಂಥದ್ದು. ಈಗ ಅದನ್ನ ಬಿಟ್ಟು ನಾವು ಅಗೇನ್ ಪ್ರಿಲಿಮ್ಸ್ಗೆ ಬರ್ತೀವಿ ಅಂತಂದ್ರೆ ಎಕ್ಸಾಮ್ ಪ್ರಿಲಿಮ್ಸ್ದು ಇದು ಸಬ್ಜೆಕ್ಟ್ ಯಾವ್ದು ಸ್ಕಿಪ್ ಮಾಡಂಗಿಲ್ಲ. ಇದೆಲ್ಲ ಏನ್ ಹೇಳ್ತೀವಿ, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇಂದ ವಿ ಲೇಡ್ ಅಪಾನ್ ಟು ಇಂಟರ್ವ್ಯೂ. ನೆಕ್ಸ್ಟ್ SRA TPA ಕರ್ನಾಟಕ ರೆಂಟ್ ಆಕ್ಟ್ NI ಆಕ್ಟ್ ಎಷ್ಟು ಇಂಪಾರ್ಟೆಂಟ್? ನೋ, ಇದು ಪ್ರಿಲಿಮ್ಸ್ ಬಿಟ್ರೆ ಆಮೇಲೆ ಮುಂದಕ್ಕೆ ನಿಮ್ಗೆ ಎಲ್ಲೂ ಇಂಪಾರ್ಟೆಂಟ್ ಇಲ್ಲ. ಸೊ ಇದನ್ನ ಎಷ್ಟು ಮಾತ್ರ ಓದ್ಬೇಕು ಅಷ್ಟು. ಈ 4 ಲಾನ ನೀವು ಚೆನ್ನಾಗಿ ಓದೋದ್ರಿಂದ ಏನಾಗತ್ತೆ, ಚೆನ್ನಾಗಿ ಇನ್ ದ ಸೆನ್ಸ್ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಎಸೆನ್ಸ್ ಆಫ್ ಲಾ, ಹಾಗೆ ಒನ್ಸ್ ಯು ಹ್ಯಾವ್ ಗೋನ್ ಥ್ರೂ ಆಲ್ ದ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್, ಈ 4 ಲಾ ಇಂದ ಆಲ್ಮೋಸ್ಟ್ 25 questions ಅಷ್ಟು ಎಕ್ಸಾಮ್ ಅಲ್ಲಿ ಬರುತ್ತೆ, ಕ್ಲಿಯರ್ ಆಗುತ್ತೆ. ಯಾಕೆ? ಬಿಕಾಸ್ 4 5s are 20 ಅಂಡ್ ಒಂದು ಹೆಚ್ಚು ಕಮ್ಮಿ ಅಂತ ಅಂದ್ರು 25 marks. ಓಕೆ, ಪ್ರತಿ ಸಬ್ಜೆಕ್ಟ್ ಇಂದಾನು 5 ಅಂತ ಬಂದ್ರು ನಿಮ್ಗೆ 25 marks ರೆಡಿ ಮೇಡ್ ಆಗಿ ಬರುತ್ತೆ. ಯಾಕಂದ್ರೆ ಈ 4 ಸಬ್ಜೆಕ್ಟ್ ಚಿಕ್ಕದಲ್ಲ, ಇದರಲ್ಲಿರುವಂತ ಕ್ವೆಶನ್ಸ್ ಇಂಪಾರ್ಟೆಂಟ್ ಅಂತ ಅಂದಾಗ ಅಲ್ಟಿಮೇಟ್ಲಿ ಕೆಲವು ಸೆಕ್ಷನ್ಸ್ ಇಂಪಾರ್ಟೆಂಟ್. ಅಂಡ್ ಆ ಕೆಲವು ಸೆಕ್ಷನ್ಸ್ ನ ಎಲ್ಲಾ ವರ್ಷನೂ ಕೇಳಾಗಿದೆ. ಈ ವರ್ಷ ನಾನು ಹೊಸದಾಗಿ ಏನೋ ಕೇಳ್ತೀನಿ ಅಂತ ಹೇಳಿ ಸುಮ್ನೆ ಲೀಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ ಏನ್ ಕೇಳೋದಿಲ್ಲ, ಇಂಪಾರ್ಟೆಂಟ್ ಇರೋದನ್ನೇ ಕೇಳ್ಬೇಕು. ಸೊ ಇಂಪಾರ್ಟೆಂಟ್ ಇರೋದೇ ಕೇಳ್ತಾರೆ ಅಂತಂದಾಗ ನಿಮ್ ಹತ್ರ ಆಲ್ಮೋಸ್ಟ್ 10 years ಕ್ವೆಶನ್ ಪೇಪರ್ ಅವೈಲೇಬಲ್ ಇದೆ ಹೈಕೋರ್ಟ್ ನ ವೆಬ್ಸೈಟ್ ಅಲ್ಲಿ. ಎಲ್ಲಾ ಪೇಪರ್ನು ನೀವು ಒಂದೊಂದ್ಸತಿ ಸಾಲ್ವ್ ಮಾಡಿದ್ರು SRA TPA ಕರ್ನಾಟಕ ರೆಂಟ್ ಆಕ್ಟ್ NI ಆಕ್ಟ್ 100% ಕವರ್ ಆಗತ್ತೆ. ಎಕ್ಸ್ಟ್ರಾ ಎಫರ್ಟ್ ಬೇಕಾಗೇ ಇಲ್ಲ ಈ 4 ಸಬ್ಜೆಕ್ಟ್ ನ ಮಾಡೋದಕ್ಕೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಬಟ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನ ಚೆನ್ನಾಗಿ ಓದ್ಕೊಂಡ್ರೆ ನಿಮಗೆ ಈ 25 marks ರೆಡಿ ಮೇಡ್ ಆಗಿದೆ. ಕ್ಲಿಯರ್? ಕಾಂಟ್ರಾಕ್ಟ್ ಅಗೇನ್
ಲಾ ಇಂಪಾರ್ಟೆಂಟ್, ಓದ್ಲೇಬೇಕು. ಅಂಡ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಇಂದಾನು ನಿಮ್ಗೆ ರಿಪೀಟ್ ಆಗತ್ತೆ ಕ್ವೆಶನ್. ಬಟ್ ಹೊಸದಾಗಿ ಕೇಳೋಂತ ಸ್ಕೋಪ್ ಇದೆಯಾ ಅಂತಂದ್ರೆ ಸೆನ್ಸ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಇಲ್ಲಸ್ಟ್ರೇಷನ್ಸ್ ತುಂಬಾ ಜಾಸ್ತಿ ಇದೆ. ಸೊ ಇಲಸ್ಟ್ರೇಷನ್ ಬೇಸ್ ಅಲ್ಲಿ ಹೋಗ್ತೀವಿ ಅನ್ನೋದಾದ್ರೆ ಡೆಫಿನೆಟ್ಲಿ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಹೊಸ ಹೊಸ ರೀತಿ ಪ್ರಶ್ನೆನ ಕೇಳಬಹುದು. ಸೊ ಹಾಗಿದ್ದಾಗ ನೀವು ಈ 4 ಆಕ್ಟ್ ಅನ್ನ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಇಂದ ಕವರ್ ಮಾಡ್ಕೋಬಹುದು. ಈ ಎರಡನ್ನು ಆಕ್ಟ್ ಓದಿ MCQs ಪ್ಲಸ್ ಪ್ರಾಕ್ಟಿಸ್ MCQ ಮಾಡೋದ್ರಿಂದ ಕವರ್ ಮಾಡಬಹುದು. ಉಳಿದಂತ ಈ 4 ಸಬ್ಜೆಕ್ಟ್ಸ್ ಏನಿದೆ ಇದನ್ನ ಮಾತ್ರ ನೀವು 100% 100-200% ಎಫರ್ಟ್ ಹಾಕಿ ಓದ್ಲೇಬೇಕು. ಓಕೆ, ಅಗೇನ್ ಎಂಡ್ ಟು ಎಂಡ್ ಪೂರ್ತಿ ಬುಕ್ ಅನ್ನ ಓದ್ಬೇಕಾ ಅಂತಂದ್ರೆ ಅಲ್ಲ, ಅದ್ರಲ್ಲೂ ಇಂಪಾರ್ಟೆಂಟ್ ಏನಿದೆ ಅನ್ನೋದನ್ನ ನೋಡ್ಕೋಬೇಕು. ಫಾರ್ ಮೇನ್ಸ್ ಅಂತ ಅಂದ್ರೆ ಮೇನ್ಸ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನು. ಈಗ ನಾವು ಸೆಕ್ಷನ್ ವೈಸ್ ಹೋಗ್ತಿದೀವಿ ಫಾರ್ ಪ್ರಿಲಿಮ್ಸ್. ಮೇನ್ಸ್ ಅಂತ ಬಂದಾಗ ನಾನು ನಿಮಗೆ ಕಾನ್ಸೆಪ್ಚುಯಲೈಸ್ ಆಗಿ ಕಾನ್ಸೆಪ್ಟ್ಸ್ ವೈಸ್ ಹೋಗ್ತೀನಿ, ಆಯ್ತಾ. ಸೊ ಕಾನ್ಸೆಪ್ಟ್ಸ್ ವೈಸ್ ಹೋಗೋದು ಏನಕ್ಕೆ ಅಂತಂದ್ರೆ ಬಿಕಾಸ್ ಕಾನ್ಸೆಪ್ಟ್ ವೈಸ್ ನಿಮ್ಗೆ ಆನ್ಸರ್ಸ್ ಕೇಳೋದು ಅಂಡ್ ಆ ಕಾನ್ಸೆಪ್ಟ್ ಅಲ್ಲಿ ಇನ್ಕ್ಲೂಡ್ ಆಗುವಂತ ಎಲ್ಲಾ ಸೆಕ್ಷನ್ಸ್ ಅವಾಗ ಕಾನ್ಸೆಪ್ಟ್ಸ್ ಇದರಲ್ಲಿ ಡೀಲ್ ಮಾಡ್ತಾ ಹೋಗ್ತೀವಿ. ಸೊ CPC, CRPC, ಕಾನ್ಸ್ಟಿಟ್ಯೂಷನ್, ಸಾರಿ IPC ಏನ್ ಮೇನ್ಸ್ ಇಲ್ಲ, ಸೊ ಯು ಕ್ಯಾನ್ ಸ್ಕಿಪ್ ದಿಸ್ ಔಟ್. ಬಟ್ ಇಲ್ಲಿ ಎವಿಡೆನ್ಸ್ ಆಕ್ಟ್ ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇಷ್ಟು ಈ ಸಬ್ಜೆಕ್ಟ್ಸ್ ನಿಮಗೆ ಫಾರ್ ಎವರ್ ಬೇಕಾಗಿರುವಂತ ಸಬ್ಜೆಕ್ಟ್ಸ್. ಬರೀ ಇಂಟರ್ವ್ಯೂ ತನಕ ನಿಲ್ಲತ್ತಾ? ಇಲ್ಲ, ಇಂಟರ್ವ್ಯೂ ಆದ್ಮೇಲೂ ಸಹ ನಿಮ್ಗೆ ಬೇಕಾಗಿರೋದೇ CPC, CRPC, ಕಾನ್ಸ್ಟಿಟ್ಯೂಷನ್ ಆಲ್ವೇಸ್ ಇಂಪಾರ್ಟೆಂಟ್ ಬಿಕಾಸ್ ಯು ಆರ್ ಬೈಂಡ್ ಬೈ ದ ಕಾನ್ಸ್ಟಿಟ್ಯೂಷನ್ ನ ಫಂಡಮೆಂಟಲ್ ರೈಟ್ಸ್ ಆಗ್ಲಿ ಈ ಎಲ್ಲದನ್ನು ನಿಮ್ಗೆ ಇಂಪಾರ್ಟೆಂಟ್ ಆಗೇ ಆಗತ್ತೆ ಆಫ್ ಟೈಮ್. ಸೊ ಈಗ ನಿಮಗೆ ಅರ್ಥ ಆಗಿದೆ ಯಾವ್ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟ್. CPC, ಇದು ಕಾನ್ಸ್ಟಿ, ಎವಿಡೆನ್ಸ್ ಆಕ್ಟ್, ಈ 4 ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಾಗೆ ಇಲ್ಲ. ಅಂಡ್ ಫುಲ್ ಓದ್ಲೇಬೇಕು ವಿತ್ ಮಲ್ಟಿಪಲ್ ರಿವಿಷನ್ಸ್ ಟಿಲ್ ಯೋರ್ ಇಂಟರ್ವ್ಯೂ ಅಂಡ್ ಫಾರ್ ಫ್ಯೂಚರ್ ಆಸ್ ವೆಲ್. ಕಾಲೇಜಲ್ಲಿ ನೀವು ಎಷ್ಟು ಚೆನ್ನಾಗಿ ಓದಿದಿರೋ ಗೊತ್ತಿಲ್ಲ, ಬಟ್ ಈಗ ಈ 4 ಸಬ್ಜೆಕ್ಟ್ ನ 100% ಓದ್ಲೇಬೇಕಾಗತ್ತೆ. ಓಕೆ, ನಿಮಗೆ ಎಕ್ಸಾಮ್ ರಿಲೇಟೆಡ್ ಒಂದು ಬ್ಲೂ ಪ್ರಿಂಟ್ ಅಂತ ಕೇಳಿದ್ರಿ. ಸೊ ಪ್ರಿಂಟ್ ಅಂತಂದ್ರೆ ಅನಾಲಿಸಿಸ್, ವೈಟೇಜ್, ಹೇಗೆ ಏನು ಯಾವ್ದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದು ಇಲ್ಲಿ ನೀವು ಅರ್ಥ ಮಾಡ್ಕೋಬಹುದು. ಯಾವ ಸಬ್ಜೆಕ್ಟ್ ಈಗ ನಿಮಗೆ ನೀವು ಡಿಸೈಡ್ ಮಾಡಿ ನಿಮಗೆ ಯಾವ ಸಬ್ಜೆಕ್ಟ್ ಈಸಿ, ನಿಮಗೆ ಯಾವ್ದು ಕಷ್ಟ, ಯಾವ್ದಕ್ಕೆ ಎಷ್ಟು ಟೈಮ್ ಡೆಡಿಕೇಟ್ ಮಾಡಬೇಕು. ನಿಮಗೆ ಈ 4 ಸಬ್ಜೆಕ್ಟ್ ಅಲ್ಲಿ ಈಸಿ ಅಂತ ಯಾವ್ದಾದ್ರು ಅನ್ಸಿದ್ರೆ ಫಸ್ಟ್ ಅದನ್ನ ಮುಗಿಸ್ಕೊಳ್ಳಿ. ಸೊ ದಟ್ ಯು ವಿಲ್ ಹ್ಯಾವ್ 15 ಮಾರ್ಕ್ಸ್ ಇನ್ಶೋರ್ಡ್. ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ ನೆಕ್ಸ್ಟ್ ಈಸಿ ಅಂತ ಅನ್ನೋದನ್ನ ಆಮೇಲೆ ಮುಗಿಸಿ. ಸೊ ಈ ರೀತಿ ಈ 4 ಸಬ್ಜೆಕ್ಟ್ ಗೆ ಒಂದು ಸ್ಪೆಸಿಫಿಕ್ ಅಟ್ಲೀಸ್ಟ್ 2 hours ಡೈಲಿ ಅಂತ ಕೊಡ್ಬೇಕಾಗತ್ತೆ. ಉಳಿದಂತ ಸಬ್ಜೆಕ್ಟ್ಸ್ ಗೆ 1 ಗಂಟೆ ಅಂತ ಕೊಟ್ರು ಸಹ ನೀವು ಮುಗಿಸಬಹುದು. ಈ 4 ಆಕ್ಟ್ ಅಂತೂ ನೀವು ಕ್ಲಾಸ್ ಇಂದಾನೆ ಮುಗ್ದೋಗುತ್ತೆ. ಉಳಿದ ಈ 6 ಆಕ್ಟ್ಸ್ ಗೆ ಮಾತ್ರ ಟೈಮ್ ನ ನೀವು ಸ್ಪೆಂಡ್ ಮಾಡ್ಬೇಕಾಗತ್ತೆ. ಕ್ಲಿಯರ್ ಮ್ಯಾಮ್? ಎಸ್ ಮ್ಯಾಮ್, ಈಗ ನ್ಯೂ ಲಾ ಬಂದಿದೆಯಲ್ಲ ಮ್ಯಾಮ್, ಅದು ಹೇಗೆ ಓದ್ಬೇಕು ಅಂತ, ಇದಕ್ಕೂ ಅದು ಎರಡು ಕಂಪೇರ್ ಮಾಡ್ತಾ ಓದೋದ ಹೇಗೆ ಅಂತ ಮ್ಯಾಮ್? ಕಂಪೇರ್ ಮಾಡ್ತಾನೆ ಓದ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವಿಲ್ಲಿ ನೋಡೋದಾದ್ರೆ ಫಸ್ಟ್ ಕ್ವೆಶನ್ ಸ್ಟಾಕಿಂಗ್ ಸೆಕ್ಷನ್ ಚೇಂಜ್ ಆಗಿದೆ. ಫಾರ್ ಅಸ್ ವಿ ನೋ ದಟ್ 354D ಸ್ಟಾಕಿಂಗ್ ಅನ್ನೋದು IPC ಅಲ್ಲಿ. ಈಗ ನಾನು ನಿಮಗೆ ಐ ಟೆಲ್ ಯು ಕಂಪ್ಲೀಟ್ ಎಲ್ಲಾ ಸೆಕ್ಷನ್ ಯಾವುದು ಹೊಸದಾಗಿ ಏನ್ ಬದಲಾವಣೆ ಆಗಿದೆ ಅನ್ನೋದು. ಸೊ ಸ್ಟಾಕಿಂಗ್ ಅಂತ ಅಂದಾಗ ನಮಗೆ BNS ಅಲ್ಲಿ ಯಾವ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ನೀವು ಇಲ್ಲೇ ಬರ್ಕೊಳ್ಳಿ. And before I start, I want every one of you to have a hard copy of question paper. ಎಲ್ಲಾ ಕ್ವೆಶನ್ ಪೇಪರ್ ನಿಮ್ಮ ಹತ್ರ ಹಾರ್ಡ್ ಕಾಪಿ ಇರಬೇಕು. ಹಾರ್ಡ್ ಕಾಪಿ ಅಂತಂದ್ರೆ ಪ್ರಿಂಟ್ ಔಟ್ ಮಾಡಿಸಿಟ್ಕೊಳ್ಳಿ. ಎಲ್ಲಾ ಪ್ರಿಂಟ್ ಔಟ್ ಅಲ್ಲೇನೆ ನಾವು ಡಿಸ್ಕಸ್ ಮಾಡೋಣ. ಅಂಡ್ ನಿಮ್ ಹತ್ರ ಪ್ರಿಂಟ್ ಔಟ್ಸ್ ಇರೋದ್ರಿಂದ ಈಸಿ ಆಗತ್ತೆ ನಿಮಿಗೂನು ಸಹ ಪ್ರತಿಯೊಂದು ಪೇಪರ್ ಮತ್ತೆ ನೋಡುವಾಗ
ಅಲ್ಲೇ ಎಕ್ಸ್ಪ್ಲನೇಷನ್ ಬರ್ಕೊಳ್ತೀವಿ, ಇಲ್ಲೇ ಎಕ್ಸ್ಪ್ಲನೇಷನ್ ನ ಬರ್ಕೊಂಡಿರ್ತೀವಿ. ಸೊ ಹಾಗಾಗಿ ಯಾವ ಕ್ವೆಶನ್ ಈಗ ಯಾವ ಸೆಕ್ಷನ್ ಅಲ್ಲಿ ಇದೆ ಅಂಡ್ ಯಾಕೆ ಆ ಆಪ್ಷನ್ ಏನು ಅನ್ನೋದು ನೀವು ಇಲ್ಲೇ ಬರ್ಕೊಳ್ಳಿ, ಹಾರ್ಡ್ ಕಾಪಿಯಲ್ಲಿ ಇಟ್ಕೊಳ್ಳಿ ನಿಮ್ ಹತ್ರ. ಅಂಡ್ ಅದನ್ನ ಪ್ಲೀಸ್ ರೆಫರ್ ಮಾಡ್ತೀರಿ. ಎಕ್ಸಾಮ್ ಮುಗಿಯೋ ತನಕ ಅಟ್ಲೀಸ್ಟ್ ಒಂದು 10-20 ರಿವಿಷನ್ ಅನ್ನ ಕೊಡ್ಬೇಕಾಗತ್ತೆ. ಓನ್ಲಿ 10 to 20 ಟೈಮ್ಸ್ ನೀವು ರಿವೈಸ್ ಮಾಡ್ಬೇಕಾಗತ್ತೆ. ಓನ್ಲಿ PYQ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್. ಸ್ಟಾರ್ಟಿಂಗ್ ಇನಿಷಿಯಲ್ ಆಗಿ ನಿಮಗೆ ಏನು 1-2 ಗಂಟೆ ಟೈಮ್ ಹಿಡಿಬಹುದು. ಬಟ್ ನಂತರ ಒಂದು 5-10 ಮಿನಿಟ್ಸ್ ಅಲ್ಲೇ ನೀವು ಎಲ್ಲಾ ಪೇಜಸ್ ನ ಫ್ಲಿಪ್ ಮಾಡಿ ಅರ್ಥ ಆಗತ್ತೆ ನಿಮಗೆ ಏನಿದೆ, ಯಾವ ಕ್ವೆಶನ್, ಯಾವ ಸೆಕ್ಷನ್ ಎಲ್ಲ ಅರ್ಥ ಆಗತ್ತೆ. ಅಷ್ಟು ಚೆನ್ನಾಗಿ ನೀವು ಪ್ರಿಲಿಮ್ಸ್ಗೆ ತಯಾರಿ ಮಾಡಿರ್ಲೇಬೇಕು. ನೆಕ್ಸ್ಟ್ ಪ್ರಿಲಿಮ್ಸ್ ಅಂತ ಅಂದಾಗ, ಪ್ರಿಲಿಮ್ಸ್ ಅಟೆಂಡ್ ಮಾಡಬೇಕು ಅಂತ ಅಂದಾಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, before attending exam, remember this. First, no negative marking. No negative marking ಅಂದ್ರೆ ಏನರ್ಥ? ಇವತ್ತು ಕಂಪ್ಲೀಟ್ ನಾನು ನಿಮ್ಗೆ ಸ್ಟ್ರಾಟಜಿ ಡಿಸ್ಕಸ್ ಮಾಡ್ತಿದ್ದೀನಿ, ಹೇಗೆ ನೀವು ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಅಪಿಯರ್ ಆಗಬೇಕು ಅನ್ನೋದು. ಸೊ ಎನಿ ಪಾಯಿಂಟ್ ಆಫ್ ಟೈಮ್ ಯು ಕ್ಯಾನ್ ಗೋ ಥ್ರೂ ದಿಸ್ ವಿಡಿಯೋ ಅಂಡ್ ಇದೇ ರೀತಿ ನೀವು ನಿಮ್ಮ ಪ್ರಿಲಿಮ್ಸ್ ನ ಅಟೆಂಡ್ ಮಾಡ್ಬೇಕಾಗತ್ತೆ. ಫಸ್ಟ್ ಕ್ವೆಶನ್, ನೋ ನೆಗೆಟಿವ್ ಮಾರ್ಕಿಂಗ್ ಅಂದ್ರೆ ಏನು? ನೆಗೆಟಿವ್ ಮಾರ್ಕ್ ಇರಲ್ಲ ಮ್ಯಾಮ್. ನಾವು ಅಟ್ಲೀಸ್ಟ್ ಆ ಕ್ವಶನ್ ನಿಯರ್ ಬೈ ಏನೋ ಆನ್ಸರ್ ಗೊತ್ತಿದ್ರು ಟಿಕ್ ಮಾಡ್ಬೋದು ಮ್ಯಾಮ್ ಇನ್ ಲಾಸ್ಟ್ ಸಿಚುವೇಶನ್ ಅಲ್ಲಿ. ಎಸ್, ಹೇಗೆ ಪೂರ್ತಿ ಪೇಪರ್ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಬಟ್ ಬಿಫೋರ್ ದ್ಯಾಟ್ ರಿಮೆಂಬರ್, ಪ್ರೈಮರಿಲಿ ಏನಂದ್ರೆ ಟೈಮ್ ಸೆನ್ಸ್ ಇರಬೇಕು. 90 ಮಿನಿಟ್ಸ್ ಅಷ್ಟೇ ಪೇಪರ್ ಇರೋದು. ಸೆಕೆಂಡ್, ನೋ ನೆಗೆಟಿವ್ ಮಾರ್ಕಿಂಗ್ ಅಂತಂದ್ರೆ ನೀವು ತಪ್ಪು ಆನ್ಸರ್ ಹಾಕಿದ್ರು ನಿಮಗೆ ಯಾವ್ದು ಮಾರ್ಕ್ಸ್ ಕಟ್ ಮಾಡಲ್ಲ, ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ವಿಚ್ ಮೀನ್ಸ್ ದಟ್ 100 out of 100 ಎಲ್ಲಾ ಕ್ವೆಶನ್ಸ್ ಅಟೆಂಪ್ಟ್ ಮಾಡಿ ಕರೆಕ್ಟ್ ಆನ್ಸರ್ ಡೆಫಿನೆಟ್ಲಿ ಮಾರ್ಕ್ಸ್ ಬಂದೇ ಬರುತ್ತೆ. ಬಟ್ ನಿಮಗೆ ಗೊತ್ತಾಗ್ತಿಲ್ಲ ಆನ್ಸರ್, ಕನ್ಫ್ಯೂಷನ್ ಅಲ್ಲಿದೆ, ಆಪ್ಷನ್ ಎ ನಾ ಆಪ್ಷನ್ ಬಿ ನಾ 354 ABCD ಸಿ ನಾ ಡಿ ನಾ ಅರ್ಥ ಆಗ್ತಾ ಇಲ್ಲ. ನಿಮಗ ಸದ್ಯಕ್ಕೆ ಏನಿದೆ ಯಾವ್ದೋ ಒಂದು ಮಾರ್ಕ್ ಮಾಡಿ. ಆ ದಿನ ನಿಮಗೆ ಚೆನ್ನಾಗಿದ್ದು, ಇಫ್ ಯು ಆರ್ ಲಕ್ಕಿ ಇನಫ್, ಮೈಟ್ ಬಿ ಅದು ಕರೆಕ್ಟ್ ಆನ್ಸರ್ ಆಗಿರಬಹುದು, ಮಾರ್ಕ್ಸ್ ಸಿಗಬಹುದಲ್ಲ. ನೀವು ಬಿಟ್ಟು ಬಂದ್ರು ಅಲ್ಲೇನು ಆಗ್ತಾ ಇಲ್ಲ, ಬಿಟ್ಟು ಬಂದ್ರು ಇಟ್ಸ್ ಜಸ್ಟ್ ದಟ್ ಬ್ಲಾಂಕ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಬಟ್ ಇಫ್ ಯು ಆರ್ ಮಾರ್ಕಿಂಗ್ ಎನ್ ಆನ್ಸರ್ ಕರೆಕ್ಟ್ ಆದ್ರೆ ನಿಮಗೆ ಪಾಯಿಂಟ್ ಸಿಗತ್ತೆ, ಇನ್ನೊಂದು ಎಕ್ಸ್ಟ್ರಾ ಮಾರ್ಕ್ಸ್ ಸಿಗತ್ತೆ, ನಿಮ್ಮ ಮೆರಿಟ್ ಅಲ್ಲಿ ಮುಂದಕ್ಕೆ ಹೋಗ್ತೀವಿ ನಾವು. ಈ ಪಾಯಿಂಟ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ತುಂಬಾ ಸ್ಟೂಡೆಂಟ್ಸ್ ಇದು ಗೊತ್ತೇ ಆಗೋದಿಲ್ಲ ಅವರಿಗೆ, ದಟ್ ಎಲ್ಲಾ ಕ್ವೆಶನ್ ಅಟೆಂಡ್ ಮಾಡ್ಲೇಬೇಕು, ಆನ್ಸರ್ ಎವ್ರಿ ಕ್ವೆಶನ್. ಬಿಕಾಸ್ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ನನಗೆ ಆನ್ಸರ್ ಗೊತ್ತಿಲ್ಲ ಸೊ ಹಾಗಾಗಿ ಮಾರ್ಕೇ ಮಾಡ್ಲಿಲ್ಲ. ಈ ರೀಸನ್ ನಾನು ತುಂಬಾ ಕೇಳಿದ್ದೀನಿ. ಅಂಡ್ ಯಾಕೆ? ಬಿಕಾಸ್ ಯು ಆರ್ ನಾಟ್ ಪ್ರಿಪೇರ್ಡ್ ಇನಫ್. ನಿಮಗೆ ಗೊತ್ತೇ ಇಲ್ಲ ಪ್ರಿಲಿಮ್ಸ್ ಏನು, ಹೇಗೆ ಅಟೆಂಡ್ ಮಾಡ್ಬೇಕು ಅಂತ. ಅಂಡ್ ಇನ್ನೂ ನನಗೆ ಬೆಳಗ್ಗಿಂದ ಆಕ್ಚುಲಿ ಒಂದು ಏನಂತಂದ್ರೆ, there's a student who called me up. She is preparing since 2 years. ಸುಮ್ನೆ ಕಾಮಿಡಿ ಮಾಡ್ತಿದ್ದೀನಿ ಅಂತ, ಅವರಿಗೆ ನಾನು ಕಿಂಡಲ್ ಮಾಡ್ತಿದ್ದೀನಿ ಅಂತ ಅಲ್ಲ. ಬಟ್ ಏನಂತಂದ್ರೆ ಸಿನಾರಿಯೋ ಅರ್ಥ ಮಾಡ್ಕೊಳ್ಳಿ. ಅವರು 2018 ಅಲ್ಲಿ ಲಾ ಪಾಸ್ ಔಟ್ ಆಗಿರೋದು. ದೆನ್ ಶಿ ಪ್ರಾಕ್ಟೀಸ್ ಫಾರ್ 2 years. ಅದಾದ್ಮೇಲೆ ಈಗ 2 ವರ್ಷದಿಂದ ಕಂಟಿನ್ಯೂಸ್ ಆಗಿ ಜುಡಿಷರಿ ಪ್ರಿಪೇರ್ ಆಗ್ತಿದ್ದಾರೆ. ಬಟ್ 158 ವೇಕೆನ್ಸೀಸ್ ಅಲ್ಲಿ 28 ಬ್ಯಾಕ್ಲಾಗ್ ಪೋಸ್ಟ್ ಇದೆ ಅಂತ ಅಂದ್ರೆ ಅವರು ಏನ್ ಅರ್ಥ ಮಾಡ್ಕೊಂಡಿದ್ದಾರೆ ಇದನ್ನ? ಎನಿಬಡಿ ಆಫ್ ಯು, ವಾಟ್ ಇಸ್ ಬ್ಯಾಕ್ಲಾಗ್ ಪೋಸ್ಟ್? ಬ್ಯಾಕ್ಲಾಗ್ ಪೋಸ್ಟ್ ಅಂದ್ರೆ ಏನು? ಫಿಲ್ ಆಗದೆ ಇರೋದು ಮ್ಯಾಮ್. ಲಾಸ್ಟ್ ಟೈಮ್ ಫಿಲ್ ಆಗದೆ ಇರುವಂತ ಪೋಸ್ಟ್, ಲಾಸ್ಟ್ ಟೈಮ್ ಅಲ್ಲಿ ಪೆಂಡಿಂಗ್ ಉಳ್ಕೊಂಡಿರುವಂತ ಪೋಸ್ಟ್ ಇಲ್ಲಿಗೆ ಸೇರಿಸ್ತಿದೀವಿ ಅಂತ ಅರ್ಥ. ಬಟ್ ಅವ್ರು ಏನ್ ಅರ್ಥ ಮಾಡ್ಕೊಂಡಿದ್ದಾರೆ, ದಟ್ ಫ್ರೆಶರ್ ಫಸ್ಟ್ ಟೈಮ್ ಎಕ್ಸಾಮ್ ತಗೊಳ್ತಿರೋರಿಗೆ 158 ಪೋಸ್ಟ್ ಇದೆ, ರಿಪೀಟ್ ಎಕ್ಸಾಮ್ ತಗೊಂಡಿರೋರಿಗೆ 28 ಬ್ಯಾಕ್ಲಾಗ್ ಪೋಸ್ಟ್ ಇದೆ.
ಸೊ ಅವ್ರು ನನಗೆ ಏನಕ್ಕೆ ಕಾಲ್ ಮಾಡಿದ್ರೆ ಅಂದ್ರೆ ಇದು ಅನ್ಯಾಯ ಆಗ್ತಿದೆ. ಏನ್ ಅನ್ಯಾಯ ಆಗ್ತಿದೆ? ಈ ತರ ಫೋನ್ ಮಾಡಿದ್ರೆ ಕಂಪ್ಲೀಟ್ ನಿಜವಾಗ್ಲೂ ಸುಮ್ನೆ ಮೂಡ್ ಆಫ್ ಬೇರೆ ಆಗತ್ತೆ. ಯಾಕೆ ಈ ತರ ಅಂತ. 28 ಬ್ಯಾಕ್ಲಾಗ್ ಪೋಸ್ಟ್ ಅವ್ರು 2 ಸತಿ ಪ್ರಿಲಿಮ್ಸ್ ಕೊಟ್ಟಿದ್ದಾರೆ, ಆಗಿಲ್ಲ. ಯಾಕಾಗಿಲ್ಲ ನೀವು ಅರ್ಥ ಮಾಡ್ಕೋಬಹುದು ಇನ್ನ. ಸರ್ ನಮಗೆ ಬರೀ ನಾನೀಗ ಫ್ರೆಶರ್ ಅಲ್ಲ, ನಾನು ರಿಪೀಟರ್. ನಾನು ಬ್ಯಾಕ್ಲಾಗ್ ಪೋಸ್ಟ್ ನನಗೆ ಬರೀ 28 ಪೋಸ್ಟ್ ಇದೆ. ಫ್ರೆಶ್ ಆಗಿ ಬರೆಯೋರು ಮಾತ್ರ 158 ಪೋಸ್ಟ್ ಇದೆ. ಯಾವ ರೀತಿ ನ್ಯಾಯ ಇದು ಅಂತ ಕೇಳಿದ್ರು. ಏನ್ ಹೇಳಿ ನಾನು ಇದಕ್ಕೆ ಆನ್ಸರ್ ಅನ್ನೋದು ನನಗೆ ಫಾರ್ ಅ ಮೂಮೆಂಟ್ ಐ ವಾಸ್ ಇರಿಟೇಟೆಡ್. ದೆನ್ ಆಮೇಲಿಂದ ನನಗೆ ನಗುನೇ ಬಂತು. ಈ ತರಾನು ಅರ್ಥ ಮಾಡ್ಕೊಂಡ್ರೆ ನೀವು 2 ವರ್ಷ ಅಟೆಂಪ್ಟ್ ಕೊಟ್ಟು ಏನ್ ಲಾಭ ಆಯ್ತು? ಅಂಡ್ ಇನ್ನು ನಿಮ್ ಹತ್ರ ಬ್ಲೂ ಪ್ರಿಂಟ್ ಇದೆಯಾ ಹೇಗೆ ಆನ್ಸರ್ ಮಾಡ್ಬೇಕು? ಮೆನಿ ಕ್ವೆಶನ್ಸ್ ಅಂಡ್ ತುಂಬಾ ಇರಿಟೇಟಿಂಗ್ ಆಗಿತ್ತು. ಬಟ್ ಇಷ್ಟು ಸಿಲ್ಲಿ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ 2 ಅಟೆಂಪ್ಟ್ ಅಲ್ಲ, ನೀವು ಇನ್ನಷ್ಟು ಅಟೆಂಪ್ಟ್ ತಗೊಳ್ಬೇಕಾಗತ್ತೆ ಎಕ್ಸಾಮ್. ಮೈಟ್ ಬಿ ಸಮ್ ಡೇ ಶಿಲ್ ಕ್ಲಿಯರ್, ಬಟ್ ಅವರನ್ನ ನಾವು ತುಂಬಾ ಒಳ್ಳೆ ಜಡ್ಜ್ ಅಂತ ಕನ್ಸಿಡರ್ ಮಾಡಬಹುದಾ ಬೇಡವಾ ಅನ್ನೋದು ನಿಮಗ್ ಬಿಟ್ಟಿದ್ದು. ಅಗೇನ್ ಸೊ ಬೇಸಿಕ್ಲಿ ನೋ ನೆಗೆಟಿವ್ ಮಾರ್ಕಿಂಗ್ ಅಂತ ಅಂದ್ರೆ 100ಕ್ಕೆ 100 ಪ್ರಶ್ನೆನೂ ಅಟೆಂಡ್ ಮಾಡಿ. ಓಕೆ, ಯಾವ್ದು ಪ್ರಶ್ನೆ ಬಿಡೋದಕ್ಕೆ ಹೋಗ್ಬೇಡಿ. ಡೂ ನಾಟ್ ಲೀವ್ ಎನಿ ಕ್ವೆಶನ್ ಅನ್ಅಟೆಂಪ್ಟೆಡ್. ಅಂಡ್ ಈ 100ಗೆ 100 ಅಟೆಂಪ್ಟ್ ಮಾಡಿ, ಇದ್ರಲ್ಲಿ 100ಗೆ 100 ಅಟೆಂಪ್ಟ್ ಮಾಡೋದು ಫಸ್ಟ್ ಥಿಂಗ್ ಅಂತ ಅಂದ್ರೆ ಯಾವ್ದು ಕ್ವೆಶನ್ ಬಿಡ್ತಿಲ್ಲ. ಹೇಗೆ ಅಟೆಂಪ್ಟ್ ಮಾಡೋದು? ನಾವು ಆಲ್ರೆಡಿ ಹೇಳಿದೀನಿ 90 ಮಿನಿಟ್ಸ್ಗೆ ಎಕ್ಸಾಮ್ ಅಂತ ಅಂದಾಗ ನಾನು ನಿಮಗೆ ತುಂಬಾ ಸತಿ ರಿಪೀಟ್ ಮಾಡಿದೀನಿ, ನೀವೂನು ಸಹ 90 ಮಿನಿಟ್ಸ್ ಟೈಮರ್ ಇಟ್ಕೊಳ್ಳಿ. ಅಂಡ್ ಆ ಟೈಮರ್ ಅಲ್ಲಿ ಡೈಲಿ 100 MCQ ಸಾಲ್ವ್ ಮಾಡೋದಕ್ಕೆ ನೋಡಿ. ಓಕೆ, ದಿಸ್ ವಿಲ್ ಇಂಪ್ರೂವ್ ಯೋರ್ ರೀಡಿಂಗ್ ಸ್ಪೀಡ್. ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್, ಬಟ್ ಆ ಕಾನ್ಸೆಪ್ಟ್ ನಿಮಗೆ ರೀಡಿಂಗ್ ಸ್ಪೀಡ್ ಇಲ್ಲ ಅಥವಾ ಪ್ರಾಕ್ಟೀಸ್ ಇಲ್ಲ ಅಂತಂದ್ರೆ ಮತ್ತೆ ಯೂಸ್ ಆಗೋದಿಲ್ಲ. ಸೊ ರೀಡಿಂಗ್ ಸ್ಪೀಡ್ ಅಗೇನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕಂಪ್ಲೀಟ್ ದ ಪೇಪರ್ ಆನ್ ಟೈಮ್. ಫಸ್ಟ್ ಡೇ 90 ಮಿನಿಟ್ಸ್ಗೆ 100 MCQ ಮಾಡಿ, ಬಟ್ ಇದೇ ಟೈಮ್ ಅನ್ನ ಮೇಂಟೈನ್ ಮಾಡೋದಲ್ಲ. ಆಫ್ಟರ್ 1 ವೀಕ್ ಆ ಟೈಮ್ ರೆಡ್ಯೂಸ್ ಆಗಬೇಕು. 60 ಮಿನಿಟ್ಸ್ಗೆ 100 MCQ ಸಾಲ್ವ್ ಮಾಡುವ ಕೇಪಬಿಲಿಟಿ ನಿಮ್ಮಲ್ಲಿ ಇರಬೇಕು. 90 ಮಿನಿಟ್ಸ್ ಬರೀ 1.5 ಗಂಟೆ ಅಷ್ಟೇನೆ. ಆ 1.5 ಗಂಟೆ ಇಡೀ ದಿನದಲ್ಲಿ ಯಾವಾಗ ಬೇಕಾದ್ರೂ ತಗೊಳ್ಳಿ ನೀವು, ಬಟ್ ಮೇಕ್ ಶೋರ್ ಕಂಪ್ಲೀಟ್ 1.5 ಗಂಟೆ ಕೂತ್ಕೊಂಡೇನೆ ಪೇಪರ್ ಅಟೆಂಡ್ ಮಾಡಿದೀರಿ ಅನ್ನೋದು. ಓಕೆ, ಸೊ ಈಗ ಆ 1.5 ಗಂಟೆಯಲ್ಲಿ ನೀವು 100 MCQ ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್ ಮಾಡ್ತಿದ್ದೀರಿ, ಆರಾಮಾಗಿ ಆಗ್ತಿದೆ. ಆಮೇಲೆ 60 ಮಿನಿಟ್ಸ್ಗೆ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಈಗ ಇದರಲ್ಲಿ ಫಸ್ಟ್ ಥಿಂಗ್ ಹೌ ಐ ಗೋ ಥ್ರೂ ಅ ಪೇಪರ್ ಅಂತಂದ್ರೆ, ನಾನು ಇದುವರೆಗೂ ತುಂಬಾ ಸ್ಟೇಟ್ಸ್ ಜುಡಿಷರಿ ಕೊಟ್ಟಿದ್ದೀನಿ. ಅಂಡ್ ತುಂಬಾ ಇನ್ ಸೆನ್ಸ್ ಡೆಲ್ಲಿ, UP ಮತ್ತೆ ಉತ್ತರಾಖಂಡ್ ಅಂಡ್ ಕರ್ನಾಟಕ. ಬೇಸಿಕ್ಲಿ ನಾನು ಇದು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಕೂಡ ಸಿನ್ಸ್ ಐ ವಾಸ್ ಆಲ್ರೆಡಿ ಸ್ಟಾರ್ಟೆಡ್ ಟೀಚಿಂಗ್. ಸೊ ಆಮೇಲೆ ನಾನು ಪೇಪರ್ ಕೊಟ್ಟು ಟು ನೋ ಯಾವ ರೀತಿ ಆ ಎಕ್ಸಾಮ್ ಇರುತ್ತೆ, ಯಾವ ಸ್ಟೇಟ್ಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅನ್ನೋದು ತಿಳ್ಕೊಳ್ಳೋದು ನನಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಇವಾಗ್ಲೂ ನಾನು ಇದನ್ನ ಅಪ್ಲೈ ಮಾಡಿ ಎಕ್ಸಾಮಿಗೆ ಅಪಿಯರ್ ಆಗೋದಿಕ್ ನೋಡ್ತೀನಿ. ಕಂಪ್ಲೀಟ್ ಎಸೆನ್ಸ್ ಈಗ ಬೆಂಗಳೂರಲ್ಲೇ ಇದ್ದೀನಿ. ಸೊ ಐ ವಿಲ್ ಟ್ರೈ. ಏನಕ್ಕೆ ಅಂತಂದ್ರೆ ಆ ವರ್ಷ ಎಕ್ಸಾಮ್ ಯಾವ ರೀತಿ ಚೇಂಜಸ್ ಇದೆ, ಏನಿದೆ ಅನ್ನೋದು ನೋಡ್ಕೊಳ್ಳೋದು ನನಗೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ನಾನು ಸ್ಟೂಡೆಂಟ್ಸ್ಗೆ ಇನ್ನಷ್ಟು ಬೆಟರ್ ಆಗಿ ಹೇಳ್ಬಹುದು. ಔಟ್ ಆಫ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಐ ಕ್ಯಾನ್ ಎಕ್ಸ್ಪ್ಲೇನ್ ಯು ಮಚ್ ಬೆಟರ್ ದಟ್ ಈ ತರ ಅಲ್ಲ, ಈ ತರ ಮಾಡಿ. ಅಂಡ್ ನಾನು ಯಾವತ್ತೂ ಪ್ರಿಲಿಮ್ಸ್ ಅಲ್ಲಿ ಎಲ್ಲೂ ಫೇಲ್ ಆಗಿಲ್ಲ, ಸಾರಿ. ಓಕೆ, ಸೊ ನಾನು ಇದುವರೆಗೂ ಬಿಕಾಸ್ ನನಗೆ ಪ್ರಿಲಿಮ್ಸ್ ಸ್ಟ್ರಾಟಜಿ ಅನ್ನೋದು ನಾನು ತುಂಬಾ ಚೆನ್ನಾಗಿ ನಂದು ಪ್ರಿಪರೇಷನ್ ಇರತ್ತೆ. ಸೊ ಹಾಗಾಗಿ ಈಗ 60 ಮಿನಿಟ್ಸ್ ಅಲ್ಲಿ ನೀವು ಸಾಲ್ವ್ ಮಾಡ್ತಿದ್ರಿ ಅಂತಂದ್ರೆ ಹೇಗೆ ಅನ್ನೋದು ನೋಡಿ. ಯಾವುದೇ ಕ್ವೆಶನ್ ರಿಮೆಂಬರ್, ಮನೆಯಲ್ಲಿ ನಾವು ಸಾಲ್ವ್ ಮಾಡ್ಬೇಕಾದಾಗ ಯೋಚನೆ ಮಾಡೋದಕ್ಕೆ ಟೈಮ್ ಇರುತ್ತೆ. ಎಕ್ಸಾಮ್ ಹಾಲ್ ಅಲ್ಲಿ ಸಾಲ್ವ್ ಮಾಡ್ತಿರೋದು ನಿಮ್ ಹತ್ರ ಯೋಚನೆ ಮಾಡೋದಕ್ಕೆ ಟೈಮ್ ಇರೋದೇ ಇಲ್ಲ. ಯಾವುದೇ ಕ್ವೆಶನ್ ಓದಿದೀನಿ, ಆನ್ಸರ್ ಗೊತ್ತು, ಮಾರ್ಕ್ ಮಾಡಿ. ಗೊತ್ತಿಲ್ಲ, ಮುಂದಕ್ಕೆ ಹೋಗಿ ನೆಕ್ಸ್ಟ್ ಕ್ವೆಶನ್. ಡೂ ನಾಟ್ ಸ್ಟೇ ಇನ್ ಎನಿ ಆಫ್ ದ ಕ್ವೆಶನ್ಸ್. ಸ್ಟ್ರಕ್ ಆಗಬೇಡಿ ಎಲ್ಲೂನು. ನೆಕ್ಸ್ಟ್ ಕ್ವೆಶನ್ ಓದಿ, ಬರತ್ತಾ ಆನ್ಸರ್ ಮಾಡಿ, ಬರ್ಲಿಲ್ಲ ಮುಂದಕ್ಕೆ ಹೋಗಿ. ತಲೆಯಲ್ಲಿ ಇಟ್ಕೊಳ್ಳಿ, 100ಕ್ಕೆ 100 ಎಲ್ಲಾನು ನನಗ್ ಬರಲ್ಲ ಅಂತ ಅಲ್ಲ. ನಾನು ಪ್ರಿಪೇರ್ ಆಗೇ ಹೋಗಿದ್ದೀನಿ ಎಕ್ಸಾಮ್ಗೆ. ಬಿಕಾಸ್ ನನಗೆ ಗೊತ್ತು ನಾನು 100% ನನ್ನ ಪ್ರಿಪರೇಷನ್ ಇದ್ದೇ ನಾನು ಎಕ್ಸಾಮ್ ಹೋಗಿರೋದು. ಫಸ್ಟ್ 10 ಕ್ವೆಶನ್ಸ್ ನನಗೆ ಬರ್ಲಿಲ್ಲ ಅಂತಂದ್ರು ನಾನು ಫುಲ್ ಕಾಮ್ ಆಗೇ ಇದ್ದೀನಿ. ಏನಕ್ಕೆ ಅಂತಂದ್ರೆ 100 ಅಲ್ಲಿ 80
ಅಚೀವ್ ಮಾಡುವಂತ ಕೆಪಾಸಿಟಿ ನಾನು ಆಲ್ರೆಡಿ ಬಿಲ್ಡ್ ಮಾಡಿದ್ದೀನಿ, ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಡೈಲಿ. ಸೊ ಆ ಕಂಪ್ಲೀಟ್ ನಾಲೆಜ್ ನನಗೆ ಗೊತ್ತಿದೆ. ಇನಿಷಿಯಲ್ 10 ಕ್ವೆಶನ್ಸ್ ಟಫ್ ಆಗಿರೋದು ನನಗೆ ಬಂದಿರ್ಬೋದು ನನ್ನ ಸೆಟ್ ಅಲ್ಲಿ, ಸೊ ಹಾಗಾಗಿ ಆಗ್ತಿಲ್ವೇನೋ. ಇಲ್ಲ, ಒಂದ್ಸತಿ ನಿಮಗೆ ಕಾನ್ಸೆಪ್ಟ್ ಗೊತ್ತು ಅಂತಂದ್ರೆ ಆನ್ಸರ್ ಗೊತ್ತೇ ಇಲ್ಲ ಅಂತ ಇರೋದಿಲ್ಲ. ಎ ಆರ್ ಬಿ ಅನ್ನೋದು ಡೌಟ್ ಇರುತ್ತೆ, ಎಗ್ ಹಾಕ್ಲಾ ಬಿಗ್ ಹಾಕ್ಲಾ, ಈ ತರ ಕನ್ಫ್ಯೂಷನ್ ಅಲ್ಲಿ ಇರುತ್ತೆ. ಕನ್ಫ್ಯೂಷನ್ಸ್ ಕ್ವೆಶನ್ಸ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಆನ್ಸರ್ ಮಾಡೋದಕ್ಕೆ ಹೋಗ್ಬೇಡಿ, ಬಟ್ ಫಾಸ್ಟ್ ಆಗಿ ಮೂವ್ ಆಗಿ. ನೆಕ್ಸ್ಟ್ ಕ್ವೆಶನ್, ಹೂ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ದ ರಿಪಬ್ಲಿಕ್ ಇಂಡಿಯಾ? ಆನ್ಸರ್ ಗೊತ್ತಾ? ಮಾರ್ಕ್ ಮಾಡಿ. ನೆಕ್ಸ್ಟ್ ಮೂವ್ ಆನ್. ನೆಕ್ಸ್ಟ್ ಕ್ವೆಶನ್ ಗೊತ್ತಾ ಗೊತ್ತಿಲ್ವಾ? ಈ ರೀತಿ ಎಲ್ಲಾ ಕ್ವೆಶನ್ಸ್ ನೀವು ವಿತಿನ್ 60 minutes ಮಾರ್ಕ್ ಮಾಡಬೇಕು. ಓಕೆ, ಯಾವ ಕ್ವೆಶನ್ ಗೊತ್ತಿಲ್ಲೋ ಅದಕ್ಕೆ ರೌಂಡ್ ಆಫ್ ಹಾಕ್ತಾ ಹೋಗಿ. ಅಂಡ್ ಒನ್ಸ್ ಯು ಆರ್ ಡನ್ ವಿತ್, ಈಗ ಫಸ್ಟ್ ರೀಡಿಂಗ್ ಎಲ್ಲಾ ಮಾರ್ಕ್ ಮಾಡಿದ್ದಾಗಿದೆ, ಎಲ್ಲಾ ಕ್ವೆಶನ್ಸ್ 100 ಪ್ರಶ್ನೆನ ನೋಡಾಗಿದೆ 60 minutes ಅಲ್ಲಿ. ಅಂಡ್ ಆನ್ಸರ್ ಗೊತ್ತು ಅಂತಂದ್ರೆ ಓದಿದ ತಕ್ಷಣ ಗೊತ್ತಾಗುತ್ತೆ ಟಕ್ ಅಂತ ಇದೆ ಆನ್ಸರ್. ಗೊತ್ತಿಲ್ಲ ಅಂತಂದ್ರೆ ಯೋಚನೆ ಮಾಡ್ಬೇಕಾಗಿರೋದು. ಸೊ ಗೊತ್ತಿಲ್ಲ ಅಂತಂದಾಗ ಮುಂದಕ್ಕೆ ಹೋಗಿ. ಓಕೆ, ದೆನ್ ಒನ್ಸ್ ಯು ಆರ್ ಡನ್, ಫಸ್ಟ್ ರೀಡಿಂಗ್ ಆಯ್ತು, ಒಂದಷ್ಟು ಪ್ರಶ್ನೆ ನೀವೆಲ್ಲ ಆನ್ಸರ್ ಮಾಡಿದಿರಿ. ಅಂಡ್ ಈಗಾಗಲೇ ನಾನು 50+ ಮಾರ್ಕ್ ಮಾಡಿರ್ತೀನಿ, ಬಿಕಾಸ್ ಅಟ್ ಲೀಸ್ಟ್ ಹಾಫ್ ಆಫ್ ದ ಪೇಪರ್ ನಾನು 100% ಮಾಡುವಂತ ಕೆಪಾಸಿಟಿ ನನಗಿದೆ ಅನ್ನೋದು ನಾನು ಓದಿರೋದ್ರಿಂದ ನನಗೆ ಗೊತ್ತಿದೆ. ಸೊ ಈಗ ಫಸ್ಟ್ ಆ 50 ಕ್ವೆಶನ್ಸ್ ನ OMR ಗೆ ಫಿಲ್ ಅಪ್ ಮಾಡಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ರೌಂಡ್ ಆಫ್ ಆಗಿರುವಂತ ಕ್ವೆಶನ್ಸ್ ಅಲ್ಲಿ ಎನಾ ಬಿನಾ ಅನ್ನೋದೇನು ಡೌಟ್ ಇದೆ, ನಿಮಗೆ OMR ಗೆ ಮಾರ್ಕ್ ಮಾಡೋದಕ್ಕೇನೆ ಒಂದು ಅಟ್ ಲೀಸ್ಟ್ 10 minutes ಹಿಡಿಬಹುದು. ಏನಕ್ಕಂದ್ರೆ ಕೇರ್ಫುಲಿ ಮಾರ್ಕ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಉಳಿದಂತ ಪ್ರಶ್ನೆಗಳನ್ನ ನಾವು ಒಂದೊಂದಾಗಿ ಎ ಬಿ, ನಿಮಗೇನ್ ಅನಿಸ್ತದೆ? ಮೋಸ್ಟ್ಲಿ ಬಿ ಅಂತ ಅನಿಸ್ತಿದ್ಯಾ? ಪರವಾಗಿಲ್ಲ, ರೈಟ್ ಆಗ್ಲಿ ರಾಂಗ್ ಆಗ್ಲಿ ಪರವಾಗಿಲ್ಲ, ಮಾರ್ಕ್ ಮಾಡಿ. Madam, as you said now, whether it is permitted to mark on the question paper, during the examination, whether it is permitted to mark on the question paper, because Actually, sometimes nobody stops you. Sometimes they say, and if they are saying don't mark like this, just mark like this on the dot id, because anyhow you have to mark and you can do that. ಏನಕ್ಕೆ ಮಾರ್ಕ್ ಮಾಡಬೇಡಿ ಅನ್ನೋದು obvious reason is that other person will copy your paper. So ಈ ತರ ಕಂಪ್ಲೀಟ್ ಟಿಕ್ ಮಾಡಬೇಡಿ, just keep a dot over every answer which you feel is right. Okay, then ಮೂವ್ ಆನ್. ಎಲ್ಲ ಪ್ರಶ್ನೆ ಸೆಕೆಂಡ್ ರೀಡಿಂಗ್ ಅಲ್ಲಿ ನಿಮ್ಮ ಕಂಪ್ಲೀಟ್ ಉಳಿದಂತ ಪ್ರಶ್ನೆಗಳು ಏನೇನ್ ಆನ್ಸರ್ ಮಾಡಿರ್ಲಿಲ್ಲ ಅದನ್ನ ಎಲ್ಲ ಎ ಆರ್ ಬಿ ಒಂದು ಡಿಸೈಡ್ ಮಾಡ್ಲೇಬೇಕು, ಆ ಡಿಸಿಷನ್ ನ ಮಾರ್ಕ್ ಮಾಡ್ಲೇಬೇಕು. ಸೊ ಉಳಿದಂತ ಒಂದು ಎಷ್ಟು ಕ್ವೆಶನ್ಸ್ ಇದೆ ಆ ಕ್ವೆಶನ್ಸ್ ಎಲ್ಲ ಸೆಕೆಂಡ್ ರೀಡಿಂಗ್ ಅಲ್ಲಿ ಫೈನಲ್ ಆನ್ಸರ್ ಅಂತ ಕೊಟ್ಟು ಅದನ್ನ OMR ಗೆ ಮಾರ್ಕ್ ಮಾಡಿ ಕ್ಲೋಸ್ ಮಾಡಿ. ಈಗ ಫಸ್ಟ್ ಥಿಂಗ್, ಒಂದಷ್ಟು ಪ್ರಶ್ನೆ ಫಸ್ಟ್ ರೀಡಿಂಗ್ ಅಲ್ಲೇನೆ ನಾನು ಆಲ್ಮೋಸ್ಟ್ 50+ ತಗೊಂಡೇ ಇರ್ತೀನಿ. ಓಕೆ, ಪಾಸ್ ಆಗ್ತೀನಿ ಅನ್ನೋದು ನನಗೆ ಯಾವತ್ತೂ ಡೌಟ್ ಅಲ್ಲ, ಪಾಸ್ ನಾನು ಆಗ್ತಿದ್ದೀನಿ. ಮೆರಿಟ್ ಅಲ್ಲಿ ಇದೀನಾ ಅನ್ನೋದು ಈಗ ಮ್ಯಾಟರ್. ಸೊ ಮೆರಿಟ್ ಅಲ್ಲಿ ಇದೀನಾ, ಉಳಿದಂತ ಪ್ರಶ್ನೆಗಳಲ್ಲಿ ಸರಿಯಾಗಿ ಥಿಂಕ್ ವಾಟ್ ಮೈಟ್ ಬಿ ದ ಪ್ರಿನ್ಸಿಪಲ್ ಬಿಹೈಂಡ್ ದಿಸ್, ಯಾಕೆ ಇದು ಈ ತರ ಗೊತ್ತಾಗ್ಲಿಲ್ಲ ಪ್ರಿನ್ಸಿಪಲ್ ಏನು, ಅಥವಾ ಸೆಕ್ಷನ್ಸ್ ನಿಮಗೆ ತುಂಬಾ ಜಾಸ್ತಿ ಕನ್ಫ್ಯೂಷನ್ ಆಗ್ತಿದ್ರೆ ಎನಿಥಿಂಗ್, ಲಾಸ್ಟ್ ಗೆ ನಿಮ್ಗೆ ಏನು ಗೊತ್ತೇ ಇಲ್ಲ, ಹೊಸ ಕ್ವೆಶನ್ ಇಂಕಿ ಪಿಂಕಿ ಪಾಂಕಿ ಅಂತ ಮಾಡ್ತೀರಾ, ಮಾಡಿ ಒಂದ್ ಆನ್ಸರ್ ಮಾರ್ಕ್ ಮಾಡಿ. ಕಂಪ್ಲೀಟ್ 100 out of 100 ಕ್ವೆಶನ್ಸ್ ಮಾರ್ಕ್ ಮಾಡ್ಬಿಟ್ಟೆ ಬರ್ಬೇಕಾಗತ್ತೆ. ಅಂಡ್ ಡೆಫಿನೆಟ್ಲಿ ಈ ಒಂದು ಸ್ಟ್ರಾಟಜಿ ವರ್ಕ್ ಆಗತ್ತೆ, ಬಿಕಾಸ್ 2 ಸತಿ ನೀವು ಸೆಕೆಂಡ್ ಟೈಮ್ ಹೋಗ್ತಿದ್ರಿ ಅಂತ ಅಂದಾಗ ಆಲ್ಮೋಸ್ಟ್ ನಿಮ್ ಬ್ರೈನ್ ಆಲ್ರೆಡಿ ಪ್ರಾಸೆಸ್ ಮಾಡಿದೆ ಸಬ್ ಕಾನ್ಶಿಯಸ್ಲಿ. ಸೊ ಒನ್ ಆಫ್ ದ ಆನ್ಸರ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಅಂಡ್ ನಿಮ್ಮ ಆನ್ಸರ್ ಅರ್ಧಷ್ಟು ತಪ್ಪಾದ್ರೂ ಅರ್ಧದಷ್ಟು ಕರೆಕ್ಟ್ ಆಗುವಂತಾನು ಚಾನ್ಸಸ್ 100% ಇರುತ್ತೆ. ಸೊ ಇನ್ ದಟ್ ಕೇಸ್ ಆಲ್ಸೋ ಯು ಆರ್ ಇನ್ ಅ ಮೆರಿಟ್ ಲಿಸ್ಟ್. ಓಕೆ, ಫಾರ್ ಎವ್ರಿಥಿಂಗ್ ಬಿಹೈಂಡ್ ದಿಸ್ ಐ ವಾಂಟ್ ಯು ಟು ಪ್ರಾಕ್ಟಿಸ್ ದಿಸ್ ಸ್ಟ್ರಾಟಜಿ. ಏನು ಯಾವ್ಯಾವ ಸಬ್ಜೆಕ್ಟ್ ಎಷ್ಟು ವೇಟೇಜ್ ಕೊಟ್ಟಿದ್ದೀರಿ ಅನ್ನೋದಲ್ದೆ ಡೈಲಿ ಫಾರ್ 30 days MCQ ಪ್ರಾಕ್ಟಿಸ್ ಬೇಕು. ಅಂಡ್ ಈ ಪ್ರಾಕ್ಟಿಸ್ ಬ್ಲೈಂಡ್ ಆಗಿ ಏನ್ ಮಾಡ್ತಿಲ್ಲ ನೀವು, ಈ ಪ್ರಾಕ್ಟಿಸ್ ವಿತ್ ಟೈಮ್ ಮಾಡ್ತಿರೋದು. ಅಂಡ್ ಆಫ್ಟರ್ ಎವ್ರಿ ಪ್ರಾಕ್ಟಿಸ್ ಗೋ ಥ್ರೂ ದ ಆನ್ಸರ್ಸ್, ವೈ ಯೋರ್ ಆನ್ಸರ್ ಇಸ್ ರಾಂಗ್, ನೋ ದ ರೀಸನ್ ಬಿಹೈಂಡ್ ದ ಆನ್ಸರ್, ಯಾಕೆ ನಿಮ್ ಆನ್ಸರ್ ತಪ್ಪಾಯ್ತು ಅನ್ನೋದು ತಿಳ್ಕೊಳ್ಳಿ. ಈ ತರ ಮಾಡಿದ್ರೆ ಮಾತ್ರ ನೀವು ಪೂರ್ತಿ ಪೇಪರ್ನ ಆರಾಮಾಗಿ ಸಾಲ್ವ್ ಮಾಡ್ತೀರಿ, ಪ್ಲಸ್
ಈಗ ನಾನು 30 ದಿನ ಡೈಲಿ 90 ಮಿನಿಟ್ಸ್ MCQ ಸಾಲ್ವ್ ಮಾಡಿದೀನಿ, 100 MCQ ಆಯ್ತಾ. ಆ MCQ ಸಾಲ್ವ್ ಮಾಡಿದ ನಂತರ ಆನ್ಸರ್ ಚೆಕ್ ಮಾಡ್ತೀನಿ, ಎಷ್ಟು ಮಾರ್ಕ್ಸ್ ಬಂತು, ಯಾವ್ದೆಲ್ಲ ತಪ್ಪಾಯ್ತು ಅದನ್ನ ಮತ್ತೆ ರಿವಿಸಿಟ್ ಮಾಡ್ತೀನಿ. ದಟ್ ಈ ಆನ್ಸರ್ ಕರೆಕ್ಟ್ ಆನ್ಸರ್ ಏನು, ಇದ್ಯಾಕೆ ತಪ್ಪಾಯ್ತು ಅನ್ನೋದು. ಸೊ ಈ ತರ ಮಾಡೋದ್ರಿಂದ ಬರೀ MCQs ಇಂದಾನೇ ನಾನು ಒಂದ್ ರೀತಿ ತಯಾರಿನೂ ಆಗ್ತಿದೆ. ಫಾರ್ ದಿಸ್ 90 ಮಿನಿಟ್ಸ್ ನೀವು ಪೇಪರ್ ಕೊಟ್ಟು ಆಮೇಲೆ 1 hour ಅಷ್ಟು ರೆಕ್ಟಿಫಿಕೇಶನ್ಗೆ ಕೊಟ್ಟಾಗ ಮತ್ತೆ ಅದೇ ಕ್ವೆಶನ್ ರಿಪೀಟ್ ಆದ್ರೆ ಯು ವಿಲ್ ನೆವರ್ ಮೇಕ್ ಅ ಮಿಸ್ಟೇಕ್. ಅಂಡ್ ಡೈಲಿ 30 ಡೇಸ್ಗೆ 100 MCQs ಇನ್ ದ ಸೆನ್ಸ್ ಆಲ್ಮೋಸ್ಟ್ 3000 MCQs ನೀವು ಸಾಲ್ವ್ ಮಾಡಿರ್ತೀರಿ ಎಕ್ಸಾಮ್ ದಿನದಷ್ಟೊತ್ತಿಗೆ. ಅಂಡ್ ದಿಸ್ ಈಸ್ ಅಪಾರ್ಟ್ ಫ್ರಮ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್. ಸೊ ಸಾಕಷ್ಟು ಆಯ್ತು ನಿಮಗೆ ಪ್ರಿಲಿಮ್ಸ್ ಪಾಸ್ ಆಗೋದಿಕ್ಕೆ. ಅಂಡ್ ಇಷ್ಟು ತುಂಬಾನೇ ಆಯ್ತು, ಆರಾಮಾಗಿ ಪ್ರಿಲಿಮ್ಸ್ ಪಾಸ್ ಆಗಬಹುದು. ಇಫ್ ಯು ಆರ್ ಡೂಯಿಂಗ್ ದಿಸ್ ಡೆಡಿಕೇಟೆಡ್ಲಿ, ದೆನ್ ನಿಮಗೆ ಯಾವುದೇ ಕಾರಣಕ್ಕೂ ಪ್ರಿಲಿಮ್ಸ್ ಅಲ್ಲಿ ನೀವು ಫೇಲ್ ಆಗೋದಿಲ್ಲ. ಇದು ಎಲ್ಲಾನು ಆಬ್ಜೆಕ್ಟಿವ್ಲಿ ಹೇಳ್ಬಹುದು, ಈ ತರ ಮಾಡಿ, ಅಂಡ್ ಈ ತರ ಮಾಡೋದು ಕಷ್ಟ ಅಲ್ಲ. ಸೊ ಈ ತರ ಮಾಡೋದು ಈಸಿ. ಸೊ ಪ್ರಿಲಿಮ್ಸ್ ಪಾಸ್ ಆಗೋದು ಇಸ್ ವೆರಿ ಈಸಿ. ಮೇನ್ಸ್ ಗೆ ಅಂತ ಬಂದಾಗ ಮೇನ್ಸ್ ನ ಸಪರೇಟ್ ಸ್ಟ್ರಾಟಜಿ ಇರುತ್ತೆ. ಮೇನ್ಸ್ ಗೆ ಸಪರೇಟ್ ಆಗಿ ನೀವು ಏನು ಕಂಪ್ಲೀಟ್ ರೈಟಿಂಗ್, ಆನ್ಸರ್ ರೈಟಿಂಗ್ ಅದರಲ್ಲಿ ಕ್ವಾಲಿಟಿ ಆನ್ಸರ್ ಬರೆಯೋದು ಇಂಪಾರ್ಟೆಂಟ್. ಸೊ ಆಗ ನಿಮ್ಮ 100% ಎಫರ್ಟ್ ಬೇಕಾಗಿರುತ್ತೆ. ಅಂಡ್ ಆ 100% ಎಫರ್ಟ್ ನೀವು ಎಷ್ಟು ಫುಲ್ಫಿಲ್ ಮಾಡ್ತೀರಿ ಅನ್ನೋದು ಮೇಲೆ ನಿಮ್ಮ ಎಕ್ಸಾಮ್ ಡಿಪೆಂಡ್ ಆಗುತ್ತೆ. ಓಕೆ, ಪ್ರಿಲಿಮ್ಸ್ ಅಂತೂ ಕಷ್ಟನೇ ಅಲ್ಲ. ಪ್ರಿಲಿಮ್ಸ್ ಇಸ್ ವೆರಿ ಈಸಿ. ಪ್ರಿಲಿಮ್ಸ್ ಈ ಒಂದು ರೀತಿ ಇದ್ರಲ್ಲಿ ನಿಮಗೆ ಏನಾದ್ರೂ ಚೇಂಜ್ ಮಾಡ್ಬೇಕು ಅಂತ ಅನ್ಸಿದ್ರೆ ನಿಮ್ಮ ತಕ್ಕಂಗೆ ನೀವೇನಾದ್ರೂ ಬದಲಾವಣೆ ಮಾಡ್ಕೋಬೇಕು, ಡೆಫಿನೆಟ್ಲಿ ಬದಲಾಯಿಸಿ ಅದೇ ರೀತಿ ನಿಮ್ ತಯಾರಿನ ಮಾಡಿ. ಅಂಡ್ ಯು ವಿಲ್ ಡೆಫಿನೆಟ್ಲಿ ಕ್ಲಿಯರ್ ಯೋರ್ ಪ್ರಿಲಿಮ್ಸ್. ಐ ಹೋಪ್ ಎಲ್ಲರಿಗೂ ಅರ್ಥ ಆಯ್ತು ಇದು ನಾನು ಏನ್ ಹೇಳ್ತಿದ್ದೀನಿ ಅನ್ನೋದು. ಈ ಪಾಯಿಂಟ್ಸ್ ನಿಮಗೆ ಪ್ರಾಕ್ಟಿಕಲಿ ಇಫ್ ಯು ಹ್ಯಾವ್ ಗಾನ್ ಥ್ರೂ ದಿಸ್, ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಹ್ಯಾವ್ ಸೆಡ್. ನೀವೀಗ ಎಕ್ಸಾಮ್ ಹಾಗಂತ ಹೇಳಿ ಪ್ರಾಕ್ಟಿಕಲಿ ಒಂದ್ಸತಿ ಫೇಲ್ ಆಗಿ ಮತ್ತೆನೆ ನಾನು ಪಾಸ್ ಆಗ್ತೀನಿ ಅಂತ ಅಲ್ಲ, ಬೇರೆಯವರ ಎಕ್ಸ್ಪೀರಿಯನ್ಸ್ ಇಂದಾನು ಕಲಿಬಹುದು. ಸೊ ನಾ ಈಗ ಏನ್ ಹೇಳ್ತಿದ್ದೀನಿ ಇದರಿಂದ ನೀವು ಕಲ್ತು ನಿಮ್ಮ ಫಸ್ಟ್ ಅಟೆಂಪ್ಟ್ ಅಲ್ಲೇನೆ ಜುಡಿಷರಿ ಸೀಟ್ ಅನ್ನ ಎನ್ಶೋರ್ ಮಾಡ್ಕೋಬಹುದು. ಸೊ ಫಾರ್ ದಿಸ್ ಡೆಡಿಕೇಟೆಡ್ ಪ್ರಾಕ್ಟಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇದು ಮಾಡ್ತೀರಿ ಅಂತಂದ್ರೆ ಆರಾಮಾಗಿ ಪಾಸ್ ಆಗ್ತೀರಿ. ಇದ್ರಲ್ಲಿ ಏನಾದ್ರೂ ಡೌಟ್? Ma'am, other than the PYQs that is available on the website, Karnataka High Court website, the rest you said like you can go through the MCQ type of question. So where can we find it, ma'am? Like, should we refer any book like you said, Singles and Universal, Yes. or is there any online materials where we can find the closest questions to Karnataka type of questions? Single book is actually relevant. You get all the subject wise questions. So I prefer singles because and adರಲ್ಲಿ subject wise ಹೋಗೋದ್ರಿಂದ you can pick the books. There are 4 different volumes which deals with different subjects. So ಆ ರೀತಿ pick up single book and those questions are very much relevant with Karnataka judiciary. Okay, ma'am. Okay. Done? Yes. ಮ್ಯಾಮ್ ಈಗ ಅಪ್ಲಿಕೇಶನ್ ಡೇಟ್ ಮುಗ್ದಾದ್ಮೇಲೆ ಒಂದು 15 days ಅಲ್ಲಿ ಎಕ್ಸಾಮ್ ಆಗ್ಬೋದಾ ಮ್ಯಾಮ್? ನೆಕ್ಸ್ಟ್ March 12 ಇದೆ ಅಲ್ಲ ಮ್ಯಾಮ್ ಲಾಸ್ಟ್ ಡೇಟ್? ಆಗೋದಿಲ್ಲ ಆಕ್ಚುಲಿ. ನೋ, ಐ ವಾಸ್ ಎಕ್ಸ್ಪೆಕ್ಟಿಂಗ್ ದ ಎಕ್ಸಾಮ್ ಟು ಬಿ ಅರೌಂಡ್ ಏಪ್ರಿಲ್ ಅಲ್ಲಿ ಅಂತ ನಾನು ಅನ್ಕೊಂಡಿದ್ದು. ಬಟ್ ನನಗೆ ಗೊತ್ತಾಗಿದ್ದು ಇಲ್ಲ, ಮೇ ಫಸ್ಟ್ ವೀಕ್ ತನಕನೂ ಹೋಗಬಹುದು ಅಂತ. ಬಟ್ ಹೇಳೋದಿಕ್ಕಾಗೋದಿಲ್ಲ, ಏಪ್ರಿಲ್ ಲಾಸ್ಟ್ ವೀಕ್ ಆರ್ ಮೇ ಫಸ್ಟ್ ವೀಕ್ ಅಲ್ಲಿ ನಿಮ್ಮ ಎಕ್ಸಾಮ್ ನಡೆದೋಗುತ್ತೆ. ಎಸ್ ಮ್ಯಾಮ್. ಓಕೆ, ಯು ಹ್ಯಾವ್ ನಿಮಗೆ 30 days ಸಾಕು ಆಕ್ಚುಲಿ ಪ್ರಿಲಿಮ್ಸ್ ಮುಗಿಸೋದಕ್ಕೆ. ಸೊ 30 ದಿನ ಆದ್ರೂ ಸಾಕು, ಪ್ರಿಲಿಮ್ಸ್ ಆರಾಮಾಗಿ ಮುಗ್ದೋಗುತ್ತೆ. ಎಸ್ ಮ್ಯಾಮ್. ಡನ್. ಸೊ ನಾಳೆಯಿಂದ ಈ ಕಂಪ್ಲೀಟ್ ಇದೇನ್ ನಾವು ಸ್ಟ್ರಾಟಜಿ ಡಿಸ್ಕಸ್ ಮಾಡಿದ್ರಿ, ಇದನ್ನ ನೆನ್ಪಿಟ್ಕೊಂಡು ಫರ್ದರ್ ನಿಮ್ ಪೇಪರ್ಸ್ಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ. ಆರಾಮಾಗಿ ನಿಮಗೆ ಅದು ಹ್ಯಾಬಿಟ್ ಆಗತ್ತೆ ಅಂಡ್ ಈಸಿಲಿ ಅರ್ಥ ಆಗತ್ತೆ. ಸೊ ನಾಳೆಯಿಂದ 3 o'clock ಅಥವಾ 5 o'clock ಟೈಮ್ ರೀಶೆಡ್ಯೂಲ್ ಮಾಡ್ಬೇಕಾ ಅನ್ನೋದು ಕನ್ಸಿಡರ್ ಮಾಡ್ತೀನಿ.
ಇಲ್ಲ 3 o'clock ಆಗುತ್ತೆ ಅನ್ನೋದಾದ್ರೆ ಐ ಟೇಕ್ ದ ಕ್ಲಾಸ್ at 3 and ಕಂಪ್ಲೀಟ್ 5 years ಕ್ವೆಶನ್ ಪೇಪರ್ ಡೈರೆಕ್ಟ್ ಆಗಿ. ಅಂಡ್ ನಾನು ನಿಮಗೆ ಪ್ರತಿ ಕ್ವೆಶನ್ ಪೇಪರ್ಗೆ ಹೊಸದು ಹಳೇದು ಸೆಕ್ಷನ್ಸ್ ಆಗಲಿ ಎನಿಥಿಂಗ್ ನ್ಯೂ ರೀಸನಿಂಗ್ ಎಲ್ಲಾನು ತಿಳಿಸ್ತೀನಿ. ಸೊ ಪ್ಲೀಸ್ ಮೇಕ್ ಶ್ಯೂರ್ ನಿಮ್ಮ ಹತ್ರ ಹಾರ್ಡ್ ಕಾಪಿ ಇದೆ, ಪ್ರಿಂಟ್ ಔಟ್ ತೆಗೆಸಿಟ್ಕೊಂಡಿದ್ದೀರಿ ಅಂಡ್ ಅದರಲ್ಲೇನೆ ಆನ್ಸರ್ ಮಾಡ್ಕೊಳ್ಳಿ ಅಂಡ್ ಅದರಲ್ಲೇ ರೀಸನಿಂಗ್ ಸಹ ಬರ್ಕೊಳ್ಳಿ. ಓಕೆ, ದೆನ್ ವಿಲ್ ಹ್ಯಾವ್ ಒನ್ ಸಪರೇಟ್ ಕ್ಲಾಸ್ ಫಾರ್ ಕರೆಂಟ್ ಅಫೇರ್ಸ್ ಆಲ್ಸೋ. ಎಟ್ ದ ಎಂಡ್ ವಿಲ್ ಟೇಕ್ ಇಟ್ ಅಪ್. Okay, ma'am. Done? Yeah. So thank you. I'll see you guys tomorrow. Ma'am, Thank you. today do we have class, ma'am, at 7? Yes, today you'll have 7 o'clock class ಇದ್ದೇ ಇರುತ್ತೆ. Okay, ma'am. Yeah. Thank you.